ನಮಸ್ಕಾರ ಅನಿತಾ, ಏನು ಸಮಾಚಾರ ವೀಕ್ಷಕರೇ? ಇವತ್ತಿನ ಸಮಾಚಾರ ಏನು ಅಂತೀರಾ? ಇವತ್ತು ಒಂದು ವಿಶೇಷ ವ್ಯಕ್ತಿಯ ಪರಿಚಯ ಹಾಗೂ ಅವರ ಮುಖೇನ ಒಂದು ವಿಶೇಷ ಸಂಭ್ರಮಾಚರಣೆಯ ಮಾಹಿತಿನ ಪಡ್ಕೊಳ್ಳೋಣ. ಈ ವಿಶೇಷ ವ್ಯಕ್ತಿ ಯಾರಪ್ಪ ಅಂತಂದರೆ, ಕರ್ನಾಟಕ ಕಂಡ ಪ್ರಸಿದ್ಧ ಇತಿಹಾಸಕಾರರು. ತತ್ರಾಪಿ ಮೈಸೂರು ಮತ್ತು ಬೆಂಗಳೂರಿನ ರಸ್ತೆಗಳಲ್ಲಿ ಇರುವಂತಹ ದೇವಸ್ಥಾನಗಳಾಗಿರ್ಬೋದು, ಶಾಸನಗಳಾಗಿರ್ಬೋದು, ಎಲ್ಲದರ ಮಾಹಿತಿನ ಅವರದ್ದೇ ಧಾಟಿಯಲ್ಲಿ, ಅವರದ್ದೇ ಶೈಲಿಯಲ್ಲಿ ನಮ್ಮೆಲ್ರಿಗೂ ಬಹಳ ಅಚ್ಚುಕಟ್ಟಾಗಿ ಈಸಿಯಾಗಿ ಅರ್ಥ ಆಗೋ ಥರ ನಮಗೆ ಹೇಳ್ಕೊಡ್ತಾರೆ. ಬನ್ನಿ, ಅವರ ಹೆಸರು ಮತ್ತು ಅವರ ಪರಿಚಯ ಅವರ ಮುಖೇನ. ನಮಸ್ಕಾರ ಸರ್, ನಿಮ್ಮ ಪರಿಚಯ ನಿಮ್ಮ ಮುಖೇನ. ನಮಸ್ಕಾರ ಎಲ್ಲ ವೀಕ್ಷಕರಿಗೂ ನನ್ನ ಆತ್ಮೀಯ ನಮಸ್ಕಾರಗಳು. ನನ್ನ ಹೆಸರು ಧರ್ಮೇಂದ್ರ ಕುಮಾರ್ ಅರೇನಹಳ್ಳಿ. ನೀವೆಲ್ಲ ಪ್ರೀತಿಯಿಂದ ಧರ್ಮಿ ಅಂತ ನನ್ನನ್ನು ಕರಿತೀರಾ. ನನ್ನ ಪರಿಚಯ, ನಾನು ಹುಟ್ಟಿ ಬೆಳೆದು ಬದುಕು ನನ್ನ ಸಾರ್ಥಕಪಡಿಸ್ಕೊಂಡಿದ್ದೆಲ್ಲ ಮೈಸೂರಿನಲ್ಲಿ, ಈಗ ಬೆಂಗಳೂರಿನಲ್ಲಿದ್ದೀನಿ. ನಾನು ಮೂಲತಃ ಒಬ್ಬ ಸಿವಿಲ್ ಇಂಜಿನಿಯರು, ನಿವೃತ್ತ ಸಿವಿಲ್ ಇಂಜಿನಿಯರ್ ಅಂದ್ಕೊಳ್ಳೋದು ಹೆಚ್ಚು ಸೂಕ್ತ. ಈಗ ನನ್ನ ಹವ್ಯಾಸವನ್ನು ನಾನು ಪ್ರತಿದಿನ ಒಂದು ಕೆಲಸ ಥರ ಮಾಡ್ಕೊಂಡಿದ್ದೀನಿ, ಯೂಟ್ಯೂಬರಿಗೆ ನಾನು. ಸೊ ಇಷ್ಟು ನನ್ನ ಒಂದು ಸಂಕ್ಷಿಪ್ತ ಮಾಹಿತಿ ಅಂತ ನಾನು ನಿಮ್ಗೆ ಹೇಳ್ಬೋದು. ಓಕೆ ಸರ್, ಈಗ ನಮ್ಮದೊಂದು ಪ್ರಶ್ನೆ. ಇಷ್ಟೊಂದು ಜ್ಞಾನದಾಹ ಎಲ್ಲಿಂದ ಬಂತು? ಇಷ್ಟು ಜ್ಞಾನಾರ್ಜನೆಗೆ ನಾವು ನಮ್ಮಲ್ಲಿ ಇಟ್ಕೋಬೇಕಾಗಿರುವಂತಹ ಸಾಧನಗಳೇನು? ಮೊದಲನೇದಾಗಿ ಇದು ಒಂದು ಏನು ಹೇಳ್ಬೋದು ಅಂದರೆ ಪೂರ್ವಜನ್ಮ ಸುಕೃತ ಅಂತ ಹೇಳ್ಬೋದು. ಎರಡನೇದಾಗಿ ಭಗವಂತ ಒಬ್ಬೊಬ್ಬರಿಗೂ ನನ್ನ ಕೆಲಸ ವಹಿಸಿರ್ತಾನೆ, ನನಗೆ ಈ ಕೆಲಸ ಕೊಟ್ಟಿದ್ದಾನೆ ಅಂತ ನಾನು ಭಾವಿಸಿದ್ದೀನಿ. ಇದರಲ್ಲಿ ನಂದೇನು ಹೆಚ್ಚುಗಾರಿಕೆ ಇಲ್ಲ. ದೇವ್ರು ಒಬ್ಬೊಬ್ರಿಗೂ ನನ್ನ ಕೆಲಸ ಕೊಟ್ಟಿರ್ತಾನೆ, ನನಗೆ ಕನ್ನಡದ ತೇರು ಎಳೆಯುವಂಥ ಕೆಲಸ ಕೊಟ್ಟಿದ್ದಾನೆ, ನಾನು ಹೇಳ್ಕೊಂಡು ಹೋಗ್ತಾ ಇದ್ದೀನಿ. ಎರಡನೇದಾಗಿ ನಾವೆಲ್ಲ 60ರ ದಶಕದಲ್ಲಿ ಮೈಸೂರಿನಲ್ಲಿ ಹುಟ್ಟಿದವ್ರಿಗೆ ಇವೆಲ್ಲ ಬೈ ಡಿಫಾಲ್ಟ್ ಎಲ್ಲ ರೇಡಿಯೋಲಿ ಇದು ಪ್ರೋಗ್ರಾಮ್ ಇರುತ್ತೆ. ಈ ನನಗೆ ಗೊತ್ತಿರೋ ಕಥೆ ನಮ್ಮ ಮೈಸೂರಿಗರಿಗೆ ಎಲ್ರಿಗೂ ಗೊತ್ತಿದೆ, ಇನ್ನು ನಾನು ಒಂದು 100 ಸಲ ಹೇಳಿದ್ದೀನಿ. ಸೊ ಹಾಗಾಗಿ ಇದರಲ್ಲಿ ನನ್ನದೇ ಹೆಚ್ಚುಗಾರಿಕೆ ಏನೂ ಇಲ್ಲ, ನಾನೇನೋ ಸಾಧನೆ ಮಾಡಿದೆ, ನಾನೇ ಸಂಶೋಧನೆ ಮಾಡಿದೆ ಅಂತಿಲ್ಲ. ಪ್ರತಿಯೊಬ್ಬ ಮೈಸೂರಿನಲ್ಲಿ ಹುಟ್ಟಿದವನಿಗೆ ಅಕ್ಕಪಕ್ಕದವರು, ಅರಮನೆ ವಾತಾವರಣ, ಅಲ್ಲಿದ್ದಂಥ ಓಡಾಟಗಳು, ಅಲ್ಲಿ ತುಂಬ ಅವತ್ತಿನ ಕಾಲಕ್ಕೆಲ್ಲ ಪ್ರತಿ ಮನೆಯಲ್ಲಿ ವಿದ್ವಾಂಸರಿದ್ದರು, ಪ್ರತಿ ಬೀದಿಯಲ್ಲಿ ವಿದ್ವಾಂಸರಿದ್ದರು, ಪ್ರತಿ ಬೀದಿಯಲ್ಲಿ ಕಲಾಕಾರರು, ನಾಟ್ಯಕಾರರು, ಶಾಸ್ತ್ರ ಕಲಾವಿದರು, ಸಂಗೀತಗಾರರು, ಎಲ್ಲ ಇಂಟರ್ನ್ಯಾಷನಲ್ ಫೇಮ್ ಅಂತ ನೀವೇನು ಹೇಳ್ತೀರಿ, ಎಲ್ಲರೂ ಅಲ್ಲೇ ಇದ್ದರು. ಅವ್ರ ಮಧ್ಯೆ ನಾವೆಲ್ಲ ಬೆಳೆದಿದ್ದು. ಹಾಗಾಗಿ ನಾವು ಏನೂ ಕಲಿದೇ ಇದ್ದರೂ ಹೂವಿನಿಂದ ನಾರು ಸ್ವರ್ಗಕ್ಕೆ ಅಂದಂಗೆ ಅವರೆಲ್ಲರ ಓಡಾಡಿದ ಧೂಳು ನಮಗೆ ತಗಲಿ ನಮ್ಮ ತಲೆಯೊಳಗೆ ಇಳಿದು ಅದೇ ಆ ಧೂಳಿನಿಂದಲೇ 4 ಅಕ್ಷರ ನಾನು ಮಾತಾಡೋ ಥರ ಆಗಿದ್ದೀನಿ. ಸೊ ಇದು ನನಗೆ ಇದೆಲ್ಲ ಒಲಿತು ಅಂತ ಹೇಳ್ಬೋದು. ಇಷ್ಟರ ಮೇಲೆ ಏನಾಗುತ್ತೆ ಅಂದಾಗ, ಇವತ್ತಿನ ಜನ್ರೇಷನ್ಗೆ ನಮ್ಮ ಮುತ್ತಾತನ ವೈಭವವನ್ನು ನಾವು ತಿಳಿಸದೇ ಇದ್ದರೆ, ನಮ್ಮ ಬೇರುಗಳ ಪರಿಚಯ ನಾವು ಮಾಡಿಕೊಡದೇ ಇದ್ದರೆ, ಅವ್ರು ತಿಂತಾ ಇರೋ ಮರದ ಹಣ್ಣು ಎಲ್ಲಿಂದ ಬಂತು ಅಂತ ಅವ್ರು ತಿಳ್ಕೊಬೇಕಾಗಿದ್ದು ಅವ್ರ ಧರ್ಮ ಮತ್ತು ತಿಳಿಸ್ಕೊಡ್ಬೇಕಾಗಿದ್ದು ನಮ್ಮ ಕರ್ತವ್ಯ. ತಿಳಿಸ್ಕೊಡದೇ ಇದ್ದರೆ ನಾವು ನಮ್ಮ ನೈತಿಕ ಜವಾಬ್ದಾರಿಯಿಂದ ಹೊರಗಾಗೊಂಬಿಡ್ತೀವಿ ಅಂತಾಗುತ್ತೆ. ಅವರಿಗೆ ಪ್ರಾಥಮಿಕ ಶಿಕ್ಷಣ ಕನ್ನಡದಲ್ಲಿ ಕೊಡಿಸದೇ ಇದ್ದರೆ ನಾವು ಕನ್ನಡ ದ್ರೋಹಿಗಳಾಗ್ತೀವಿ. ಸೊ ಅದನ್ನು ಕೊಡಿಸ್ಬೇಕು, ಅವ್ರಿಗೆ ಇದರ ಮಹತ್ವವನ್ನು ಹೇಳ್ಕೊಡ್ಬೇಕಾಗುತ್ತೆ. ಇವತ್ತು ಜಗತ್ತು ತುಂಬ ವೇಗವಾಗಿ ಓಡ್ತಾ ಇದೆ. ಈಗ ಆಲ್ರೆಡಿ ಈಗ ಅಮೇರಿಕಾದಲ್ಲಿರೋ ನನ್ನ ಸ್ನೇಹಿತರು ಡ್ರೈವರ್ಲೆಸ್ ಕಾರನ್ನ ತೊಗೊಂಡು ಅವ್ರು ಓಡಾಡ್ತಾ ಇದ್ದಾರೆ. ಈಗ ಆಲ್ರೆಡಿ ಅವರು ಟೆಸ್ಲಾ ಕಾರಲ್ಲಿ ಕೂತ್ಕೊಂಡು ಅವರು ಹಿಂದ್ಗಡೆ ಕೂತ್ಕೊಂಡು ಮೊಬೈಲ್ ನೋಡ್ತಾ ಇರ್ತಾರೆ, ಅವ್ರ ಮನೆ ಬಂದಿರುತ್ತೆ. ಆ್ಯಸ್ ಇಫ್ ದೇರ್ ಇಸ್ ಎ ಡ್ರೈವರ್, ದೇರ್ ಇಸ್ ನೋ ಡ್ರೈವರ್. ಸೊ ಈ ಕಾಲಘಟ್ಟದಲ್ಲಿ ಇದ್ದೀವಿ ಈಗ ನಾವು. ಇಂದು ಭಾರತಕ್ಕೆ ಬರೋದು ದಿನಗಳ ದೂರ ಏನಿಲ್ಲ, ಅದು ಬಂದ್ಬಿಡುತ್ತೆ. ಇಷ್ಟು ವೇಗವಾಗಿ ನಾವು ಹೋಗ್ತಿರತಕ್ಕಂಥ ಕಾಲದಲ್ಲಿ ನಾವೇ ಯಾರಪ್ಪ ಅಂತ ನಾವು ಗೊತ್ತಿಲ್ಲದೇ ಇರೋ ಈ ಮಾಯಾ ಜಗತ್ತಿನಲ್ಲಿ ಕಳೆದೋಗ್ತಿರ್ತಕ್ಕಂಥ ಕಾಲದಲ್ಲಿ ನಮ್ಮ ಮುಂದಿನ ತಲೆಮಾರನ್ನ ಯಾರು ದಿಕ್ತಪ್ಪಿಸ್ಬಾರ್ದು. ಅವ್ರು ದಿಕ್ತಪ್ಪಿಸ್ಬಾರ್ದು ಅಂದರೆ ಅವ್ರ ಬೇರು ಭದ್ರವಾಗಿರಬೇಕು. ಎಂಥ ಬಿರುಗಾಳಿಗೂ ಆ ಬೇರು ತಡ್ಕೊಂಡಿರಬೇಕು ಅಂದರೆ ನಾವು ಸರಿಯಾದ ಜ್ಞಾನವನ್ನು ಅವ್ರ ತಲೆಗೆ ತುಂಬಬೇಕು. ಸೊ ಇದು ನನಗನ್ನಿಸ್ತು. ಇವ್ರಿಗೆ ಸರಿಯಾದಂಥ ಒಂದು ಮಾಹಿತಿಯನ್ನು, ಜ್ಞಾನವನ್ನು, ಅವ್ರಿಗೊಂದು ವಿವೇಕವನ್ನು, ಭಾಳ ಮುಖ್ಯವಾಗಿ ವಿವೇಚನೆ ಅಂತೀವಲ್ಲ, ಅದು ಭಾಳ ಮುಖ್ಯ. ಸಬ್ ಕುಚ್ ಸೀಕಾ ಹಮ್ನೆ ನಾ ಸೀಕಿ ಹೋಶಿಯಾರಿ ಅಂತ ರಾಜ್ ಕಪೂರ್ ಹೇಳ್ದಂಗೆ, ಎಲ್ಲ ತಿಳ್ಕೊಂಬಿಟ್ಟು ನಾವು ಎಚ್ಚರಗೊಳ್ಳದೇ ಇದ್ದರೆ ಪ್ರಯೋಜನವಿಲ್ಲ. ಆ ಹೋಶಿಯಾರಿಯನ್ನು ಅವ್ರ ತಲೆಯಲ್ಲಿ ತುಂಬಬೇಕು. ಆಗ ನಮ್ಮ ಮಕ್ಕಳು ಬದುಕ್ತಾರೆ. ನಾವೇನೇ ಹೇಳಿ, ಮೊದಲು 20 ವರ್ಷ ನಾವೇನು ಕಲ್ತಿರ್ತೀವಿ, ಬಾಕಿ 80 ವರ್ಷ ಅದರಲ್ಲೇ ನಾವು ಅದನ್ನೇ ಮಲ್ಟಿಪ್ಲೈ ಮಾಡ್ತಾ ಇರ್ತೀವಿ. ನಾವು ಯಾವುದೇ ದಾರಿಗೆ ಹೋದರೂ ಮೊದಲ 20 ವರ್ಷದ ಬಾಲ್ಯ ಮತ್ತು ಯೌವನದ ಮೊದಲ ಹೆಜ್ಜೆಗಳೇನಿದೆ, ಅಲ್ಲಿ ಏನು ನಾವು ಕಲಿಸಿರ್ತೀವಿ ಮಕ್ಕಳಿಗೆ, ಅದೇ ಕೊನೆ ತನಕ ಬರೋದು. ಹಾಗಾಗಿ ಒಳ್ಳೇದು ಕಲ್ತ್ಕೊ ಅಂತ ನಮ್ಮ ಮಕ್ಳಿಗೆ ನಾವು ಹೇಳ್ಕೊಡ್ತಾ ಇರೋದು. ನಾವು ಎಷ್ಟೇ ಆದರೂ ಯಾಕೆ ನಾವು ದಾರಿ ಬಿಟ್ಟು ಪಕ್ಕದ ದಾರಿಗೆ ಹೋಗೋದಿಲ್ಲ, ಅನೈತಿಕವಾಗಿ ನಾವು ಬದುಕಿಲ್ಲ ಅಂದರೆ ನಮ್ಮ ಅಪ್ಪ ಅಮ್ಮ ನಮ್ಗೆ ಹೇಳ್ಕೊಟ್ಟಿಲ್ಲ. ನಮ್ಮ ಅಪ್ಪ ಅಮ್ಮ ನೀನು ಎಷ್ಟೇ ಕಷ್ಟ ಉಪವಾಸದಿಂದ ಸತ್ರು ನೀ ಈ ದಾರಿಯಲ್ಲೇ ಹೋಗಬೇಕು ಅಂತ ಹೇಳ್ಕೊಟ್ಬಿಟ್ಟಿದ್ದಾರೆ. ಹಾಗಾಗಿ ನಾವು ಆ ದಾರಿಯಲ್ಲೇ ಹೋಗ್ತೀವಿ. ಹಾಗಾಗಿ ಇವತ್ತು ಭಾರತ ಇಷ್ಟು ಇಡೀ ಜಗತ್ತು ಹೊತ್ತಿ ಉರಿತಾ ಇದ್ರು ಭಾರತದಲ್ಲಿ ಶಾಂತಿ ಯಾಕಿದೆ ಅಂದರೆ ನಾವೆಲ್ಲ ಇಂಥ ತಂದೆ ತಾಯಿಗಳ ಕೆಳಗೆ ನಾವು ಬೆಳೆದಿದ್ದೀವಿ. ಸೊ ಅದನ್ನು ನಾವು ನಮ್ಮ ಮುಂದಿನ ಜನ್ರೇಷನ್ಗೆ ಪಾಸ್ ಮಾಡಬೇಕು, ಅಷ್ಟೇ ನಮ್ಮ ಜವಾಬ್ದಾರಿ ಮತ್ತು ನೈತಿಕ ಜವಾಬ್ದಾರಿಯೂ ಹೌದು. ಹಾಗಾಗಿ ಇದನ್ನೆಲ್ಲ ಕಲಿಬೇಕಾದ್ದು ಪ್ರತಿಯೊಬ್ಬನ ಕರ್ತವ್ಯ. ಧರ್ಮಿ ಮಾತ್ರ ಅಲ್ಲ, ಇದು ಧರ್ಮಿ ಇದ್ದಾನೆ ಅಂತಲ್ಲ, ನೀವು ಕಲಿಬೇಕು, ನೀವು ನಿಮ್ಮ ಮಕ್ಳಿಗೆ ಹೇಳ್ಕೊಡ್ಬೇಕು, ನೀವು 4 ಜನ ನೀವು ಸುತ್ತಮುತ್ತವ್ರಿಗೆ ಹೇಳ್ಬೇಕು. ಇದು ಪ್ರತಿಯೊಬ್ಬರದ್ದು ಆಗಬೇಕು. ಹಿಂದೆ ಪ್ರತಿಯೊಬ್ಬರ ಮನೆಗೆ ಹೋದರೂ ಇಂಥ ಜ್ಞಾನ ಸಿಗೋದು. ಪ್ರತಿಯೊಬ್ಬರ ಮುಂದೆ ನಿಂತ್ಕೊಂಡು ನಾವು ಅಪಮಾನಗಳನ್ನು ತಿನ್ನಬೇಕಿತ್ತು. ಯಾಕೆ ಸ್ಕೂಲ್ಗೆ ಹೋಗ್ತಾ ಇಲ್ಲ, ಯಾಕೆ ಸರಿಯಾಗಿ ಓದ್ತಾ ಇಲ್ಲ, ಇದೆಲ್ಲ ಅಕ್ಕಪಕ್ಕದವ್ರು ಎಲ್ಲರೂ ಕೇಳೋರು.
ಈಗ ಅಪ್ಪ ಅಮ್ಮನೇ ಕೇಳಕ್ ಕಷ್ಟ ಇದೆ ಈಗ ಮಗನ್ನ ನಿಜ ನಿಲ್ಸಿ ನಿಜ ನಿಜ. ಯಾಕೆ ಓದ್ತಾ ಇಲ್ಲ ನೀನು ಅಂತ ಅವ್ನು ಕೇಳಂಗಿಲ್ಲ ಈಗ. ಯಾಕಂದ್ರೆ ಅವ್ನು ಡಿಪ್ರೆಸ್ಡ್ ಆಗ್ಬಿಡ್ತಾನೆ, ಅವ್ನು ಬಾಡಿ ಶೇಮಿಂಗ್ ಆಗೋಗುತ್ತೆ, ಈಗ ಏನೇನೋ ಹೆಸರುಗಳು ಹೌದು ಬಂದ್ಬಿಟ್ಟಿದೆ. ಹೌದು ಹೌದು. ಆಗೆಲ್ಲ ಹಂಗಿರ್ಲಿಲ್ಲ, ಎರಡು ಪಕ್ಕದ ಮನೆಯವ್ರು 2 ಓದ್ರು, ಇನ್ನೆರಡು ಓದಿ ಇವ್ನು ಒಳ್ಳೆ ದಾರಿಗೆ ಬಂದು ಸಾಕು ಅನ್ನೋ ತರ ಇತ್ತು ಆಗ. ಈಗಿಲ್ಲ. ಸೊ ಅದು ಪುನಃ ಬರಬೇಕು. ಅದು ಪುನಃ ಬರ್ದೇ ಇದ್ರು ಅಟ್ಲೀಸ್ಟ್ ಈಗ ನಾವು ಅದನ್ನ ಪುನಃ ಹೇಳ್ಕೊಡ್ಬೇಕು ನಮ್ಮ ಮಕ್ಕಳಿಗೆ. ಹೇಳ್ಕೊಟ್ಟಾಗಲೇ ನಮ್ಮ ಜವಾಬ್ದಾರಿಗಳು ಸಂಪೂರ್ಣ. ನಾವು ಕೊನೆ ಉಸಿರು ಎಳೆಯುವ ಅಂತ ಕಾಲದಲ್ಲಿ ಒಂದ್ಸಲಿ ನಮ್ಮ ಜೀವನ ನೆನಪಾದಾಗ ನಾವು ಬದುಕಿದ್ದು ಸಾರ್ಥಕ ಅನಿಸ್ಬೇಕು, ಹಂಗೆ ಬದುಕಬೇಕು ಒಟ್ಟಾರೆ. 100%. ಸೊ ಈಗ ನಿಮ್ಮ ವೀಕ್ಷಕರಿಗೆ ನನ್ನ ಪರಿಚಯ ಮಾಡಿಕೊಡ್ತೀನಿ. ನನ್ನ ಹೆಸರು ಅನಿತಾ ರಾವ್ ಅಂತ. ಮೂಲತಃ ನಾನು ಬೆಂಗಳೂರಿನವಳು. ವೃತ್ತಿಯಲ್ಲಿ ನಾನು ಅಂತಾರಾಷ್ಟ್ರೀಯ ಗಗನಸಖಿ. ಈಗ ನಾನು ಸಮಾಜ ಸೇವೆ ಮಾಡ್ತಾ ಇದ್ದೀನಿ. ಆ ಸಮಾಜ ಸೇವೆಯಲ್ಲಿ ನಾನು ಆರಿಸ್ಕೊಂಡಿರುವಂತಹ ಒಂದು ಟಾಪಿಕ್ ಏನಪ್ಪ ಅಂದರೆ ಮುಟ್ಟು ಮತ್ತು ಮುಟ್ಟಿನ ಸ್ವಚ್ಛತೆ. ಸೊ ಇವತ್ತು ನಾನು ಧರ್ಮಣ್ಣ ಜೊತೆ ಕೂತಿರೋದು ಯಾಕೆ ಅಂತಂದರೆ, ನಾನು ಕೇಳಬೇಕಾಗಿರುವಂತಹ ಒಂದು ಸಂಭ್ರಮಾಚರಣೆ ಧರ್ಮಣ್ಣನ ಮುಖೇನಾನೇ ನಿಮ್ಮೆಲ್ರಿಗೂ ತಿಳಿಸ್ಬೇಕು ಅಂತ ತುಂಬ ಆಸೆಯಿಂದ ತುಂಬ ಕಾದು ಅಣ್ಣನ ಅಪಾಯಿಂಟ್ಮೆಂಟ್ ತೊಗೊಂಡು ಇವತ್ತಿಲ್ಲಿ ಬಂದು ಕೂತಿದ್ದೀನಿ. ಧರ್ಮಣ್ಣ ಅವರೇ, ಈಗ ಮೈಸೂರು ಅಂದ ತಕ್ಷಣ ಗತಕಾಲದ ವೈಭವ, ಸಂಭ್ರಮಾಚರಣೆ, ಚಿಕ್ಕ ಪುಟ್ಟ ಒಂದೊಂದು ಹಬ್ಬಗಳನ್ನು ನಾವು ವೈಭವೀಕರಿಸಿ ನಮ್ಮ ಮೈಸೂರಲ್ಲಿ ಮಾಡುವಂತಹ ಪ್ರತೀತಿ ಇದೆ. ಅದೇ ರೀತಿ ನೀವು ಕಂಡಲ್ಪಟ್ಟ, ನೀವು ಇತಿಹಾಸದಲ್ಲಿ ಓದಲ್ಪಟ್ಟ, ಅಕಸ್ಮಾತ್ ಇದರ ಉಲ್ಲೇಖ ಇದ್ದರೆ, ಒಂದು ಹೆಣ್ಣು ಮಗು ದೊಡ್ಡವಳಾಗ್ತಾಳೆ ಅಂತಂದರೆ ಅದರ ಸಂಭ್ರಮಾಚರಣೆ ಹಳ್ಳಿಗಳಲ್ಲಿ ಹೇಗಿತ್ತು ಮತ್ತು ಅರಮನೆಯಲ್ಲಿ ಹೇಗಿತ್ತು ಅಂತ ಸವಿಸ್ತಾರವಾಗಿ ನೀವು ತಿಳಿಸ್ಕೊಡ್ಬೇಕು. ಇದು ನಮಗೆ ವಿಜಯನಗರ ಸಾಮ್ರಾಜ್ಯದಲ್ಲಿ ನಾವು ಕಾಣ್ಬೋದು. ವಿಜಯನಗರ ಸಾಮ್ರಾಜ್ಯದ ಒಂದು ದಿನಗಳಲ್ಲಿ ಒಂದು ಹೆಣ್ಣು ದೊಡ್ಡವಳಾದಾಗ ಹೇಗೆ ನಡೀತಾ ಇತ್ತು ಅನ್ನೋದನ್ನು ಅವರು ವರ್ಣನೆ ಮಾಡಿದ್ದಾರೆ. ಹೇಗಪ್ಪ ಅಂತಂದರೆ, ಅಲ್ಲಿ ಅವರು ಒಂದು ಶೆಟ್ಟಿಯ ಉಲ್ಲೇಖವನ್ನು ತಗೊಳ್ತಾರೆ. ಒಬ್ಬರು ಶೆಟ್ಟಿ ಅಂತ ಏನು ಹೇಳ್ತೀವಲ್ಲ ನಾವು, ವರ್ತಕರ ಉಲ್ಲೇಖವನ್ನು ತಗೊಳ್ತಾರೆ. ಅವ್ರು ಏನು ಮಾಡ್ತಾರೆ, ಅವಾಗ ಏನು ಮಾಡ್ತಾರೆ ಅಂತಂದರೆ, ಒಂದು ಹೆಣ್ಣನ್ನು ಅವರು ಋತುಮತಿ ಆದಾಗ, ಅವ್ರು ದೊಡ್ಡವರಾದಾಗ, ಅವ್ರ ಮೈನೆರೆದಾಗ ಅಂತ ನಾವೇನು ಹೇಳ್ತೀವಿ, ಇಡೀ ಊರನ್ನು ಕರೆದು ಇಟ್ ಈಸ್ ನೆಕ್ಸ್ಟ್ ಟು ಎ ಮ್ಯಾರೇಜ್. ಒಂದು ಮದುವೆನಲ್ಲಿ ಒಂದು ತಾಳಿ ಕಟ್ಟಿಸ್ತಾ ಇದ್ರು ಅನ್ನೋದೊಂದು ಪಕ್ಕದಲ್ಲಿ ಒಂದು ಹುಡುಗ ಇತ್ತು ಅನ್ನೋದು ಬಿಟ್ಟರೆ ಬಾಕಿ ಎಲ್ಲವನ್ನು ಸಂಭ್ರಮದಿಂದ ಆಚರಣೆ ಮಾಡಲಾಗ್ತಾ ಇತ್ತು. ಮತ್ತು ಅದು ಒಬ್ಬ ರಾಜನ ತನಕನೂ ಹೋಗ್ತಾ ಇತ್ತು ವಿಚಾರ, ಈ ಥರ ಮಾಡ್ತಾ ಇದ್ದಾರೆ ಅಂತ. ಅದು ಸುತ್ತಮುತ್ತಲ ಹಳ್ಳಿಗಳ ಅದು ನಾನು ಹೇಳ್ತಾ ಇರೋದು ಒಬ್ಬ ತೀರ ಅನುಕೂಲಸ್ಥರ ಮನೆಯಲ್ಲಿ ನಡೆಯುವಂಥದ್ದು. ಅನುಕೂಲಸ್ಥರ ಮನೇಲಿ ಹೇಗೆ ನಡೀತಿತ್ತಪ್ಪ ಅಂತಂದರೆ, ಒಂದು ಮದುವೆ ಒಂದು ತಾಳಿ ಒಂದು ಕಟ್ಟಿಸ್ಲಿಲ್ಲ. ಈಗ ನಾವು ಯಾವ್ದಾರು ಎಂಗೇಜ್ಮೆಂಟ್ಗೋರು ಅನ್ಕೋತೀವಲ್ಲ, ಇದು ಒಂದು ಮದುವೆನೇ ಮಾಡ್ಬಿಡ್ಬೋದಾಯ್ತಲ್ಲ, ತಾಳಿ ಕಟ್ಟಿಸಿ ಅಷ್ಟು ಖರ್ಚು ಮಾಡಿದ್ರಲ್ಲ ಇವರು, ಆ ರೀತಿ ಮಾಡ್ತಾ ಇದ್ರು ಆಗ. ಆ ರೀತಿ ಒಂದು ಅವಳನ್ನ ಕೂಡಿಸಿ ಹಸೆ ಮೇಲೆ ಕೂಡಿಸಿ ಎಲ್ಲರೂ ಇದು ಮಾಡ್ತಾರಲ್ಲ, ಆ ಹಸೆ ಮೇಲೆ ಕೂಡಿಸೋ ಕಾರ್ಯಕ್ರಮನೇ ಒಂದು ವಾರದ ಕಾರ್ಯಕ್ರಮ. ಅವಳನ್ನು ಕೂರಿಸಿ ಅದೇ ಒಂಥರ ಸಿಂಹಾಸನ, ಅವಳಿಗೆ ವಜ್ರ ವೈಡೂರ್ಯಗಳಿಂದ ಅವಳನ್ನ ಅಲಂಕರಿಸಿ, ಅವತ್ತು ಲೈಕ್ ರಿಪಬ್ಲಿಕ್ ಡೇ ಪೆರೇಡ್, ಅವತ್ತು ಶೆಟ್ಟಿ ಮನೇಲಿ ಏನೇನಿದೆ ಅವ್ರ ಮನೇಲಿ ಅದನ್ನೆಲ್ಲ ಅವಳ ಮೇಲೆ ಹಾಕಿ, ಅವಳಿಗೊಂದು ಒಳ್ಳೆ ಬಂಗಾರದ ಸೀರೆ ಉಡಿಸಿ, ಅವಳನ್ನ ಒಂದು ವಾರಗಳ ಕಾಲ ಅವತ್ತು ಎಲ್ಲರೂ ನೆರಿಬೇಕಾಯ್ತು, ಅವತ್ತು ಎಲ್ಲರೂ ಬರಬೇಕಾಗಿತ್ತು, ಎಲ್ಲರೂ ಅದನ್ನು ಆಚರಣೆಯಲ್ಲಿ ಪಾಲ್ಗೊಳ್ತಾ ಇದ್ರು. ಆದರೆ ಇದು ಒಬ್ಬರದಾಯ್ತು. ಇದು 10 ಹಳ್ಳಿಗೆ ಒಬ್ಬಂದು ಕತೆ. 10 ಹಳ್ಳಿಗೆ ಒಬ್ಬ ಪಟೇಲನೋ ಶಾನ್ಭೋಗನೋ ಶ್ರೇಷ್ಠಿನೋ ಯಾರೋ ಮನೇಲಿ. ಜನಸಾಮಾನ್ಯರು 10 ಹಳ್ಳಿಲಿ ಇದ್ರಲ್ಲ, ಅವ್ರೇನ್ ಮಾಡ್ತಾ ಇದ್ರು? ಅವ್ರೇನು ಮಾಡ್ತಾ ಇರಲಿಲ್ಲ. ಅವ್ರು ಏನ್ ಮಾಡ್ತಾ ಇದ್ರು ಅಂತಂದ್ರೆ, ಎಲ್ಲರೂ ಅಷ್ಟೇ ಮುಟ್ಟಾದಂಥ ಹೆಣ್ಣು ಮಗುವನ್ನ ಅವಳಿಗೊಂದು ಸಪ್ರೇಟ್ ಆಗಿ ಒಂದು ಮನೆ ಮಾಡಿ, ಟೆಂಪ್ರರಿ ಮನೆ ಮಾಡೋಕ್ಕೇನು, ಟೆಂಪ್ರರಿ ಒಂದು ಗುಡಿಸ್ಲು ಆಗಷ್ಟೇ, ಟೆಂಪ್ರರಿ ಗುಡಿಸ್ಲು ಮಾಡಿರ್ತಾ ಇದ್ರು. ಮತ್ತೆ ಸ್ನಾನ ಪಾನಗಳಿಗೆ ಒಂದು ಟೆಂಪ್ರರಿ ಬಾತ್ರೂಮ್ ಕಟ್ತಾ ಇದ್ರು. ಅದು ಒಂದು ತಡಕೆಲೆ 2 ತೆಂಗಿನ ಗರಿ ಹಾಕಿ, 4 ತೆಂಗಿನ ಗರಿ ಕಟ್ಟಿ, ತೆಂಗಿನ ಗರಿ ಹಾಕಿ, ತೆಂಗಿನ ಗರಿನೇ ಬಾಕ್ಲು. ಅರ್ಥ ಮಾಡ್ಕೊಳ್ಳಿ, ತೆಂಗಿನ ಗರಿ ಹಾಕಿ, ತೆಂಗಿನ ಗರಿ ಕಟ್ಟಿ, ತೆಂಗಿನ ಗರಿನೇ ಬಾಕ್ಲು. ಆಗ ಯಾವ ಕಾಲದಲ್ಲಿಯೂ ಕುಂಡು ಪೋಖರಿಗಳ, ಕಳ್ಳಕಾಕರ, ದರೋಡೆಕೋರರ ಹೆಣ್ಮಕ್ಳನ್ನ ಎತ್ಕೊಂಡು ಹೋಗೋರ ಕಾಟ ಯಾವ ಕಾಲದಲ್ಲೂ ಈ ಭಾರತದಲ್ಲಿ, ಈ ಜಗತ್ತಿನಲ್ಲಿ ನಡ್ಕೊಂಡು ಬಂದಿದೆ. ಅದು ಯಾವ ಕಾಲದಲ್ಲೂ ಇದ್ದಿದ್ದೆ. ಹೆಣ್ಮಕ್ಳಿಗೆ ಯಾವ ಕಾಲದಲ್ಲೂ ರಕ್ಷಣೆ ಇರಲಿಲ್ಲ. ಆಗೇನು ಮಾಡ್ತಾಯಿದ್ರು ಹೆಣ್ಣು ಮಕ್ಕಳಿಗೆ? ನಾನು ಈ ವಿಡಿಯೋನ ನಾನು ಇವ್ರಿಗೆ ಕೊಡ್ತೀನಿ, ಆಮೇಲೆ ನಿಮ್ಗೆ ಇದ್ರ ಜೊತೆ ಅಟ್ಯಾಚ್ ಮಾಡಿ ಪ್ಲೇ ಮಾಡಿ. ನಾನು ಬಂಟ್ವಾಳದ ಮ್ಯೂಸಿಯಮಲ್ಲಿ ನೋಡಿದೆ. ಒಂದು ಸಣ್ಣ ಗಿಲ್ಕಿ ಥರ ಇದೆ. ಅದು ಇಟ್ಸ್ ಎ ಸ್ಕ್ರಬ್ಬರ್. ಆ ಸ್ಕ್ರಬ್ ಮಾಡ್ಕೋಬೇಕಾದ್ರೆ, ಮೈ ಉಜ್ಕೋಬೇಕಾದ್ರೆ ಅದು ಜಲ್ 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 ಅನ್ನುತ್ತೆ. ಅದು ಇದೆ, ಅವ್ರು ಕಲೆಕ್ಟ್ ಮಾಡಿ ಇಟ್ಟಿದ್ದಾರೆ. ಅವರು ನಮ್ಮ ತುಕಾರಾಮ್ ಪೂಜಾರಿ ಅವ್ರಿಗೊಂದು ನಮಸ್ಕಾರ, ಈಗಲೇ ನಾನು ಇಲ್ಲಿಂದಾನೆ ಹೇಳ್ತೀನಿ ಅವ್ರಿಗೆ. ಅವ್ರು ಅದನ್ನ ಕಲೆಕ್ಟ್ ಮಾಡಿ ಇಟ್ಟಿದ್ದಾರೆ ಬಡವ್ರ ಮನೆಯಿಂದ. ಅದು ಒಂದು ಸಣ್ಣ ಗಿಲ್ಕಿ ತರ, ನಾವು ಮಕ್ಳು ಹಿಂಗ್ ಆಡ್ತೀವಲ್ಲ, ಅವ್ರು ಹೆಣ್ಮಗು ಅಲ್ಲಿ ಸ್ನಾನ ಮಾಡ್ಬೇಕಾದ್ರೆ ಅದು ಜಲ್ 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 ಅದು ಶಬ್ದ ಬಂದ್ರೆ ಹೊರಗಡೆ ಅಲ್ಲಿ ಯಾರು ಹೋಗ್ಬೇಡಿ, ಆ ಮಗು ಸ್ನಾನ ಮಾಡ್ತಾ ಇದೆ, ಹೆಣ್ಮಗು ಸ್ನಾನ ಮಾಡ್ತಾ ಇದೆ ಅನ್ನೋ ತರ ಇರ್ತಾ ಇತ್ತು. ಇದನ್ನ ಮುಘಲ್ ದೊರೆಗಳು ಸಹ ಉಪಯೋಗಿಸ್ತಾ ಇದ್ರು ಅದನ್ನ. ಅಂದ್ರೆ ಅವತ್ತಿನ ಎಲ್ಲ ರಾಜಸ್ಥಾನದಲ್ಲಿ ಇದ್ರ ಅರ್ಥ ಏನು, ಎಲ್ಲ ರಾಜಸ್ಥಾನದಲ್ಲಿ ಇವನ್ ಮುಘಲ್ ದೊರೆಗಳು ಒಂದ್ ಊರಿಂದ ಊರಿಗೆ ಹೋಗ್ಬೇಕಾದ್ರೆ ಅವ್ರು ಎಲ್ರೂ ಕರ್ಕೊಂಡು ಹೋಗೋರು. ಒಂದ್ ಊರೇ ಪ್ರಯಾಣ ಮಾಡ್ದಂಗೆ ಇರೋದದು. ಅವ್ರಿಗೆ 100-200 ಜನ ಹೆಂಡ್ತಿರು,
ನೂರಾರು ಜನ ಮಕ್ಕಳು ಎಲ್ಲ ಪ್ರಯಾಣ ಮಾಡೋರಲ್ಲ. ಆಗ ಅಲ್ಲಲ್ಲಿ ಒಂದು ಇಷ್ಟಾಗಲ ಒಂದು ದೊಡ್ಡ ಡೇರೆ ಒಂದು ಊರೇ ಹಾಕೋರು. ಹಾಕಿದಾಗ ಅಲ್ಲಿ ಮೈನರ್ದಂತ ಹೆಣ್ಮಕ್ಳಿಗೆ ಅಲ್ಲೂ ಸಪ್ರೇಟ್ ಇರೋದು. ಯಾರು ಯಾವ ಕಾಲದಲ್ಲಿ ಏನಾಗ್ತಾರೆ ಅಂತ ಹೇಳಕ್ ಬರಲ್ವಲ್ಲಪ್ಪ. ಸೊ ಮೈನರ್ದಾಗ ಅಥವಾ ಅವ್ರು 3 ದಿನ ಬೇರೆ ಇಡಬೇಕಾದಂತ ಸಂದರ್ಭ ಬಂದಾಗ ಅವ್ರಿಗೆ ಬೇರೆ ಡೇರೆ ಹಾಕೋರು. ಬೇರೆ ಡೇರೆ ಹಾಕಿ ಅವ್ರು ಸ್ನಾನ ಮಾಡ್ಬೇಕಾದ್ರೆ ಇದನ್ನ ಕೊಡೋರು. ಅವರು ಸ್ನಾನ ಮಾಡ್ಬೇಕಾದ್ರೆ ಅದು ಮುಘಲ್ ರಾಜನಿಂದ ಹಿಡಿದು ಒಂದು ನಮ್ಮ ನಾಡಿನ ಕನ್ನಡ ನಾಡಿನ ಒಂದು ಸಾಮಾನ್ಯ ಬಡತನದಲ್ಲಿ ಬಂದಂತ ಮಹಿಳೆಯ ಮಕ್ಕಳಿಗೂ ಸಹ ಅದಿತ್ತು ಆ ಕಾಲದಲ್ಲಿ. ಇದೆಲ್ಲ ನಾನು ಹೇಳೋದು ಒಂದು 15-16ನೇ ಶತಮಾನದಲ್ಲಿ. ಬ್ರಿಟಿಷರು ಬಂದ್ಮೇಲೆ ಇವೆಲ್ಲ ಬೇಗ ಇದೆಲ್ಲ ಆಯ್ತು, ಯುದ್ಧನೇ ಕಡಿಮೆ ಆಗೋಯ್ತು, ನಾವೆಲ್ಲ ಮನೆಗೆ ಸೇರ್ಕೊಂಬಿಟ್ಟು ಹೆಣ್ಮಕ್ಳು ಎತ್ಕೊಂಡು ಹೋಗೋದು ಅಲ್ಲೆಲ್ಲ ಬ್ರಿಟಿಷರು ಎಲ್ಲಾನು ನುಂಗಾಕ್ಬಿಟ್ರಲ್ಲ. ಸೊ ಇದೆಲ್ಲ ನಿಂತೋಯ್ತು ಅಂತ ಅಂದ್ರೆ ಕಡಿಮೆ ಆಯ್ತು. ಅದಕ್ಕೆ ಮುಂಚೆ ನಾನು ಹೇಳಿ 400-500 ವರ್ಷದ ಕೆಳಗೆ ಇದು ಈ ರೀತಿಯಾಗಿ ಅಲ್ಲಿಂದ ಇಲ್ಲಿವರೆಗೂ ಚಾಲ್ತಿಯಲ್ಲಿತ್ತು. ಗಿಲ್ಕಿನ್ ತಗೊಂಡು ಹಿಂಗೆ ಅನ್ಕೊಳ್ಳೋದು, ಅದು ಜಲ 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 ಅದು ನಾನು ತೋರಿಸ್ತೀನಿ ನಿಮ್ಗೆ. ಅದನ್ನ ಇಲ್ಲಿ ಅಟ್ಯಾಚ್ ಮಾಡಿ ನೀವು ಅದನ್ನ ವಿಲ್ ಗಿವ್ ಯು ದಟ್ ವಿಡಿಯೋ ಕ್ಲಿಪ್. ಸೊ ಆ ರೀತಿಯಾಗಿ ಅವಳು ಪ್ರೊಟೆಕ್ಟ್ ಮಾಡ್ತಾ ಇದ್ರು. ಮತ್ತು ಕಾಡು ಮೃಗಗಳು ಅವಾಗೆಲ್ಲ ಕಾಡೇ ತಾನೆ, ಕಾಡು ಅಥವಾ ಬೈಲು ಯಾವ್ದೋ ಚಿಕ್ಕ ಮಕ್ಳನ್ನ ಇದು ಏನು ಹುಲಿನೋ ಇನ್ನೊಂದೋ ಚಿರತೆನೋ ಎತ್ಕೊಂಡು ಹೋಗೋವಂಥದ್ದು. ಸೊ ಅವಕ್ಕೆಲ್ಲ ಕಾವಲಿರ್ತಾ ಇತ್ತು. ಒಂದು ಟೆಂಪ್ರರಿ ಶೆಡ್ ಅಂದ್ರೆ ನಾವೇನ್ ತಡಕೆ ಮನೆ ಅಂತೀವಲ್ಲ ಈಗ ಆಡು ಭಾಷೆಯಲ್ಲಿ, ಆ ತಡಕೆ ಮನೆ ಅಷ್ಟೇ. ಅದಾದ್ಮೇಲೆ ಅವಳನ್ನ ಅದೆಲ್ಲ ತೀರಿದ್ಮೇಲೆ ಅದನ್ನ ಡಿಸ್ಮ್ಯಾಂಟ್ಲ್ ಮಾಡ್ಬಿಡೋರು ಅದನ್ನ ಅಷ್ಟೇ. ಸೊ ಅಲ್ಲೇ ಟೆಂಪ್ರರಿ ಆಗಿ ನಿರ್ಮಾಣ ಮಾಡಿ ಡಿಸ್ಮ್ಯಾಂಟ್ಲ್ ಮಾಡಿ ತಗೊಂಡೋಗ್ಬಿಡೋರು. ಒಂದು ಊರಲ್ಲಿರೋರು ಊರ್ ಹೊರಗಡೆ ಅಂತ ಒಂದು ಟೆಂಪ್ರರಿ ಮಾಡಿ ಅವಳನ್ನ ಇಟ್ಟಿರೋರು. ಅವಳನ್ನ ಕೂತ್ಕೊಳ್ಳೋಕೆ ಒಬ್ಬ ಇರೋನು, ಮತ್ತೆ ಸ್ನಾನ ಪಾನ ಮಾಡ್ಬೇಕಾದ್ರೆ ಯಾರು ನೋಡಂಗಿಲ್ವಲ್ಲ, ಆಗ ಅದು ಉಪಯೋಗಿಸ್ತಾ ಇದ್ರು. ಸೊ ಈ ರೀತಿಯಾಗಿ ಒಂದು ಹೆಣ್ಣು ಅಂದ್ರೆ ನೋಡಿ ನಮ್ಮ ಇದೆಲ್ಲ ಯಾವಾಗ ಬಂತು? ಇದೆಲ್ಲ ಮುಂಚೆ ನಮ್ಮ ದೇಶದಲ್ಲಿ ತುಂಬ ಪ್ರಧಾನವಾಗಿದ್ದಂಥದ್ದು ಹೆಣ್ಣು ಅಂದರೆ ತುಂಬ ಪ್ರಾಧಾನ್ಯತೆ ಇತ್ತು. ಕ್ರಿಸ್ತಪೂರ್ವ 1ರಿಂದ ಕ್ರಿಸ್ತಶಕ 1ರವರೆಗೆ ನಮ್ಮ ಆಳದಂಥ ಶಾತವಾಹನರು ಹೆಣ್ಣು ಪ್ರಧಾನ ವ್ಯವಸ್ಥೆಯಲ್ಲಿದ್ದರು. ಅದೇ ವೇದ ಕಾಲ ಆಫ್ಟರ್ ವೇದಿಕ್ ಪೀರಿಯಡ್ ಎಲ್ಲ ಚೇಂಜ್ ಆಗೋಯ್ತು. ಇನ್ನು ಅಂದ್ರೆ ಇನ್ನು ಅಶೋಕನ ಕಾಲ, ಮೌರ್ಯರ ಕಾಲ ಎಲ್ಲಾನು ಹೆಣ್ಣೆ ಪ್ರಾಧಾನ್ಯವಾಗಿತ್ತು. ಯಾಕೆಂದ್ರೆ ಇವರು ಶಾತವಾಹನರು ನಮ್ಮ ಅಶೋಕನ ಸಾಮಂತರಾಗಿದ್ರು. ನಮ್ಮನ್ನ ಆಳ್ತಾ ಇದ್ರು. ಎಲ್ಲಿವರೆಗೆ ಚಿತ್ರದುರ್ಗದಿಂದ ಮೇಲಕ್ಕೆ ನಮ್ಮನ್ನ ಆಳ್ತಾ ಇದ್ರು. ಚಿತ್ರದುರ್ಗದಿಂದ ಕೆಳಕ್ಕೆ ಚೋಳರು ಆಳ್ತಾ ಇದ್ದಂತ ಕಾಲ. ಅವಾಗ ಅವನ ಹೆಸರು ಗೌತಮಿ ಪುತ್ರ ಶಾತಕರ್ಣಿ. ಎಂತ ಹೆಸರು ಅಂದ್ರೆ ಗೌತಮಿಯ ಮಗ. ಅವನ ಅಮ್ಮನ ಮಗ ಅಂದ್ರೆ ಅಪ್ಪನ್ಗಿರ್ಲಿಲ್ಲ ಮಕ್ಕಳು, ಅಮ್ಮನ ಹೆಸರಲ್ಲಿ ಬದುಕೋರು. ಗೌತಮಿ ಪುತ್ರ ಶಾತಕರ್ಣಿ. 26 ಜನ ರಾಜರವ್ರು ಬಂದ್ರು. 26 ಜನ ಅವ್ರವ್ರ ತಾಯಿ ಹೆಸರಿಟ್ಕೊಂಡು ರಾಜ್ಯ ಆಳಿದ್ರು. ಅಷ್ಟು ತಾಯಿಂದ್ರ ಅಂದ್ರೆ ಹೆಣ್ಣಿಗೆ ಅಷ್ಟು ಪ್ರಾಧಾನ್ಯತೆ ಇತ್ತು. ಅದಾದ್ಮೇಲೆ 3ನೇ 4ನೇ ಶತಮಾನದಲ್ಲಿ 5ನೇ ಶತಮಾನದಲ್ಲಿ ಬಂದಂಥ ಇಮ್ಮಡಿ ಪುಲಕೇಶಿ ಸೊಸೆ ವಿಜಯ ಭಟ್ಟಾರಿಕೆ ಅಂತ ಒಬ್ಳಿದ್ಲು. ಅವಳು ಮಂತ್ರಿಯೂ ಆಗಿದ್ಲು, ಸಾಹಿತಿಯೂ ಆಗಿದ್ಲು, ಪುಸ್ತಕಗಳನ್ನು ಬರೆದು ಅವಳು ತುಂಬ ಜನಕ್ಕೆ ದಾನಗಳನ್ನು ಕೊಟ್ಟಿದ್ದನ್ನು ಶಾಸನ ನಾನೇ ತುಂಬ ವಿಡಿಯೋಗಳನ್ನು ಮಾಡಿದ್ದೆ. ದಾನಶಾಸನ ವಿಜಯ ಭಟ್ಟಾರಿಕೆ ಕೊಟ್ಟಂತ ಶಾಸನ. ಸೊ ಹೆಣ್ಣು ತಾನು ನಡೆಸ್ತಾ ಇದ್ಲು. ಆಮೇಲೆ ಹೆಣ್ಣು ಯಾವಾಗ ಕೇಳಿ ಅತ್ತಿಮೊಬ್ಬೆ ಫ್ರೆಂಚರನ್ನ ನೌಕೆಯಿಂದ ಅಲ್ಲಿಂದ ಅಲ್ಲಿಗೆ ಓಡಿಸದಂತೆ ಮಂಗಳೂರಿನಲ್ಲಿ. ಅದೆಲ್ಲ ಈಗ ಅತ್ತಿಮೊಬ್ಬೆ, ಹಬ್ಬಕ್ಕ, ರಾಣಿ ಹಬ್ಬಕ್ಕ ಚೌಟ, ರಾಣಿ ಚಂದ್ರಭೈರಾದೇವಿ, ರಾಣಿ ಝಾನ್ಸಿ, ಹೆಣ್ಣು ಮಕ್ಕಳದ್ದು ನಡೀತಾ ಇತ್ತು. ಇವಳು ಒಂದು ಹೆಣ್ಣು, ಇವಳ ಆರ್ಡರ್ನ ನಾವ್ ಯಾಕೆ ತಗೋಬೇಕು ಅಂತ ಯಾರು ಇದ್ ಮಾಡ್ತಾ ಇದೆಲ್ಲ ಈ ಅತ್ತಿಮೊಬ್ಬೆ ಇರ್ಬೋದು, ಹಬ್ಬಕ್ಕ ಇರ್ಬೋದು, ಇವರೆಲ್ಲ ಒಂದು ಸಿನಾರಿಯೋನಲ್ಲಿ ಒಂದು ಸಂಘರ್ಷದ ಫಲವಾಗಿ ಹುಟ್ಟಿದಂತ ಹೀರೋಗಳು. ಆದರೆ ಹೆಣ್ಣು ಮಕ್ಕಳನ್ನ ನಾವು ಒಳಗಡೆ ಇಟ್ಕೊಳ್ಳೋ ಕಾಲ ಯಾವಾಗ ಬಂತು ಅಂದ್ರೆ ದಾಳಿಕೋರರಿಂದ, ಗಜ್ನಿ ಗೋರಿ ಎಲ್ಲ ಬಂದಾಗ್ಲಿಂದ ಅವರೆಲ್ಲ ಬಂದು ದಾಳಿ ಇಡಕ್ ಶುರು ಮಾಡಿದಾಗ ಹೆಣ್ಮಕ್ಳನ್ನ ಎತ್ಕೊಂಡು ಹೋಗೋರು. ಈ ಹೆಣ್ಣು ಮಕ್ಳನ್ನ ಎತ್ಕೊಂಡು ಹೋಗೋದು ಶುರು ಆಗಿದ್ದು 1,500 ವರ್ಷ ಆಯ್ತು. ಅಲ್ಲಿಂದ ನಾವು ಹೆಣ್ಮಕ್ಳು ಒಳಗಡೆ ಶುರು. ಬಾಲ್ಯ ವಿವಾಹ ಅಲ್ಲಿಂದಲೇ ಶುರು ಆಯ್ತು. ತೊಟ್ಟಿಲು ವಿವಾಹ ಅಲ್ಲಿಂದಲೇ ಶುರು ಆಯ್ತು. ಹೆಣ್ಣಿಗೆ ನಿಕೃಷ್ಟ ಸ್ಥಾನಮಾನ ಅಲ್ಲಿಂದಲೇ ಶುರು ಆಯ್ತು. ಯಾಕಪ್ಪ ಹೆಣ್ಣು ಹುಟ್ಟಿತು ಅಂದ್ರೆ ಇವಳನ್ನ ಯಾರು ಎತ್ಕೊಂಡು ಹೋದ್ರೆ ನಾವು ಗೌಮಾನ, ಇವಳನ್ನ ಕಾಯ್ಕೋಬೇಕಲ್ಲ, ಬೇಗ ಮದ್ವೆ ಮಾಡ್ಬಿಡ್ಬೇಕು. ಬೇಗ ಮದ್ವೆ ಮಾಡ್ಬೇಕು ಅಂದ್ರೆ ಮೈ ನೆರೆದ ತಕ್ಷಣ ಮದುವೆ ಮಾಡ್ಬೇಕು. ಆಮೇಲೆ ರಾತ್ರಿ ಮದುವೆ. ರಾತ್ರಿ ಯಾಕೆ ಅಂದ್ರೆ ಈ ಹಗಲತ್ತಲ್ಲಿ ಇವ್ರು ಬಂದು ಎತ್ಕೊಂಡು ಹೋಗ್ತಾರೆ ಅಂತ. ಸೊ ಎಷ್ಟೋ ಕತ್ತಿಗಳಿಗೆ ಮದುವೆ ಮಾಡ್ತಾ ಇದ್ರು. ಅಂದ್ರೆ ಅವ್ನು ಯುದ್ಧಕ್ಕೆ ಹೋಗಿರ್ತಾ ಇದ್ದ, ಅವ್ನು ಬರೋದು ಯಾವಾಗಲ್ಲ ಗೊತ್ತಿಲ್ಲ. ಸೊ ಅವ್ನದೊಂದು ಕತ್ತಿಗೆ ಮದುವೆ ಮಾಡ್ಬಿಟ್ಟು ಇವ್ನು ಅವ್ನು ಹೇಳ್ತಿ ಅಂತ ಅವ್ರ ಮನೆಗೆ ಕಳಿಸ್ಬಿಡೋರು. ಒಟ್ನಲ್ಲಿ ಇವು ಜವಾಬ್ದಾರಿ ಕಳ್ಕೋಬೇಕು. ಕಟ್ಕೊಂಡೇನ್ ಕುಲುಕ್ವರ್ಗೆ 100 ಗಾದೆಗಳಿದೆಯಲ್ಲ, ಇದೆಲ್ಲ ಇದಕ್ಕೋಸ್ಕರನೇ ಬಂದಿದ್ದು. ಯಾತಿಗ್ ಬಂತು ಅಂದ್ರೆ ಇವಳನ್ನ ದಾಟಿಸ್ಬಿಡ್ಬೇಕು. ಅದಕ್ಕೆ ಗಂಡು ಮಕ್ಳು ಹುಟ್ಟಿರೋ ಗಂಡು ಮಕ್ಳು ಸದ್ಯ ಹುಟ್ಟಪ್ಪ. ಯಾಕಂದ್ರೆ ಅವ್ನು ಏನ್ ಮಾಡ್ಲಿ ಬಿಡ್ಲಿ, ಅವ್ನು ಯಾರು ಎತ್ಕೊಂಡು ಹೋಗಲ್ವಲ್ಲ, ಅವನಿಗೇನು ಅಪಾಯ ಇಲ್ಲ, ಇವ್ರಿಗೂ ಅಪಾಯ ಇಲ್ಲ. ಸೊ ಅವ್ನು ಹೆಂಗಾದ್ರೂ ಇಲ್ಲಿ ಅವನು ಗಂಡು ಮಕ್ಳು ಹಾಳಾಗೋದಕ್ಕೂ ಹೆಣ್ಮಕ್ಳನ್ನು ಹಾಳಾಗೋದಕ್ಕೂ ಇದೇ ಕಾರಣ. ಗಂಡು ಮಕ್ಳು ಅತಿ ಮುದ್ದಿನಿಂದ ಹಾಳಾಗ್ಬಿಟ್ರು, ಹೆಣ್ಮಕ್ಳನ್ನ ಇವರೇ ಹಾಳು ಮಾಡಿಬಿಟ್ರು. ಎರಡಕ್ಕೂ ಇದೊಂದು ಕಾರಣ ಆಗೋಯ್ತು. ಅದು ಇಲ್ಲಿವರೆಗೂ ಬಂತು. ಮೊನ್ನೆ ನಮ್ಮವರೆಗೂ ಬಂತು. ಈಗ ಹೆಣ್ಮಕ್ಳು ಬದಲಾಗಿದ್ದಾರೆ. ಈಗಂತೂ ಹೆಣ್ಮಕ್ಳಿಗೆ ವಾಪಸ್ ಗೌರವವನ್ನು ಹೆಣ್ಮಕ್ಳೇ ತಗೊಂಡಿದ್ದಾರೆ. ಈಗ ಹೆಣ್ಮಕ್ಳನ್ನ ಯಾರು ಮಾತಾಡ್ಸಕ್ಕಾಗಲ್ಲ ಈಗ. ಬಟ್ ನೀವು ನೋಡ್ತಾ ಇದ್ದೀರಾ ಇವತ್ತಿನ ಸೊಸೈಟಿಲಿ ಹೆಣ್ಮಕ್ಳನ್ನ ಯಾರು ಅವ್ರ ತಂದೆ ಮಾತಾಡ್ಸ್ಬೇಕಾದ್ರೆ ಅತ್ತಂಬಿ ಯೋಚನೆ ಮಾಡಿ
ನಾನೇನು ಇವಳನ್ನ ಕೇಳ್ಬೋದಾ, ಮದುವೆ ಮಾಡ್ಕೋತೀಯಾ ಇಲ್ವಾ ಅಂತ ಕೇಳ್ಬೋದಾ ಅಂತ ಯೋಚನೆ ಮಾಡೋ ಸ್ಥಿತಿಗೆ ಬಂದಿದೆ ಇವತ್ತು. ಸೊಸೈಟಿ ಹ್ಯಾಸ್ ಕಮ್ ಬ್ಯಾಕ್. ನೇಚರು ತನ್ನನ್ನು ತಾನು ವಾಪಸ್ ತಗೊಳುತ್ತೇನಕ್ಕೆ ನಿಸರ್ಗ ಇದೇ ಸಾಕ್ಷಿ ಅಲ್ವೇ? ತನ್ನನ್ನು ತಾನು ವಾಪಸ್ ತೊಗೊಂಡ್ಬಿಡುತ್ತೆ ನಿಸರ್ಗ. ಅದು ಕಾಯ್ತಾ ಇರುತ್ತೆ ಟೈಮ್ಗೋಸ್ಕರ ಅಷ್ಟೇ. ಈ ದಾಳಿಕೋರರಿಂದ ನಾವೆಲ್ಲ ಹೆಣ್ಮಕ್ಳನ್ನ ಒಳಗಿಟ್ಟು ಬೆಳೆಸ್ಬಿಟ್ವು. ಅವ್ರಿಗೆ ಅಡುಗೆ ಮನೆಯೇ ಪ್ರಪಂಚ ಮಾಡಿಬಿಟ್ವು. ಯಾಕೆ ಅಂತಂದರೆ ದಾಳಿಕೋರರ ಪ್ರಭಾವ, ಅವ್ರು ಎತ್ಕೊಂಡು ಹೋಗ್ಬಿಡ್ತಾರೆ ಅಂತ. ಕರೆಕ್ಟ್. ಯಾರು ಸುಂದರವಾದ ಹೆಣ್ಣು ಬೀದಿಲಿ ತಿರುಗುವಂಗೆ ಇರಲಿಲ್ಲ ಆಗ. ಹೆಂಗೆ ದಾಳಿಗಳು ನಡೀತಾ ಇತ್ತು ಎಲ್ಲ ಕಾಲದಲ್ಲೂ. ಈಗ ನೋಡಿ, ಮಹಾರಾಜರುಗಳ ಹತ್ರ 1 ಲಕ್ಷ ಸೈನ್ಯ 2 ಲಕ್ಷ ಸೈನ್ಯ ಅಂತೀವಿ. 2 ಲಕ್ಷ ಸೈನ್ಯಕ್ಕೆ ಸಂಬಳ ಕೊಡೋಷ್ಟು ಅವನ ಹತ್ರ ದುಡ್ಡಿರ್ತಾ ಇರಲಿಲ್ಲ. ಅವನೇನು ಮಾಡೋನು, ಅವರೆಲ್ಲ ಎಲ್ಲೆಲ್ಲೋ ಇರೋರು. ಇವ್ನು ಯುದ್ಧ ಮಾಡಬೇಕು ಅಂದಾಗ ಒಂದು ಅನೌನ್ಸ್ಮೆಂಟ್ ಮಾಡೋನು, ನಾವು ಯುದ್ಧಕ್ಕೆ ಹೋಗ್ತಾ ಇದ್ದೀವಿ. ಈ ಫಾರ್ ಎಕ್ಸಾಂಪಲ್ ನಾವು ಯಾವುದೋ ಊರಿಗೆ ಯುದ್ಧಕ್ಕೆ ಹೋಗ್ತಾ ಇದ್ದೀವಿ, ನೀವೆಲ್ಲ ಬರ್ಬೋದು, ನಿಮಗೆ ಸಂಬಳ ಸಾರಿಗೆ ಕೊಡಲ್ಲ, ನೀವಲ್ಲಿ ಲೂಟಿ ಮಾಡಿದ ಹಣ, ನೀವು ಅಲ್ಲಿ ಎತ್ಕೊಂಡು ಹೋದ ಹೆಂಗಸರು ನಿಮಗೆ ಅಂತ ಅನೌನ್ಸ್ ಮಾಡೋನಾಗ. ಇವ್ರು ಅದ್ರ ಆಸೆಗೆ ಬರೋರು. ಅವಾಗ ಬರ್ಬರತೆ ಹೆಂಗಿತ್ತು ನೀವು ಲೆಕ್ಕ ಹಾಕ್ರಿ. ಊರು ದಾಳಿ ಮಾಡಿ ಹೆಂಗಸನ್ನ ಎತ್ಕೊಂಡು ಹೋಗಕ್ಕೆ ಜನ ಬರೋರು ಅಂದ್ರೆ ಇಮ್ಯಾಜಿನ್ ದ ಸಿನಾರಿಯೋ. ಅದಕ್ಕೆ ದಾಳಿ ಶುರುವಾದ 6 ತಿಂಗಳು ಮುಂಚೆ, ಈಗ ನಮ್ದು 4th ಆಂಗ್ಲೋ ಮೈಸೂರು ವಾರ್ ನಡೀತು. 4th May 1799 ಶ್ರೀರಂಗಪಟ್ಟಣದಲ್ಲಿ ನಡೀತು. ಬ್ರಿಟಿಷರು ಬಂದು ದಾಳಿ ಮಾಡ್ತೀವಿ ಅಂತ 6 ತಿಂಗಳು ಮುಂಚೆ ಇಡೀ ಶ್ರೀರಂಗಪಟ್ಟಣ ಖಾಲಿ ಮಾಡ್ಬಿಟ್ರು. ಇಡೀ ಶ್ರೀರಂಗಪಟ್ಟಣದಲ್ಲಿದ್ದಂಥ ವರ್ತಕರು, ಅವ್ರ ಮನೆ ಹೆಂಗಸರನ್ನ, ಆಸ್ತಿ ಪಾಸ್ತಿ ಎಲ್ಲ ಬೆಂಗಳೂರು, ರಾಮಾಪುರ, ಅಜ್ಜಿಪುರ, ಕೊಳ್ಳೇಗಾಲ, ಎಲ್ಲೆಲ್ಲಿ ಸಾಧ್ಯ ಒಂದು 100-200 ಕಿಲೋಮೀಟರ್ ದೂರ ಎಲ್ಲಾರನ್ನೂ ಕಳಿಸ್ಬಿಟ್ರು. 6 ತಿಂಗಳು ಮುಂಚೆನೆ 1798ಗೆ ಕಳಿಸ್ಬಿಟ್ರು ಎಲ್ಲಾರನ್ನು. 1799 ಯುದ್ಧದ ಕಾರ್ ಮೋಡ ಕವಿದಿದೆ, ಯಾವತ್ತು ಯುದ್ಧ ಆಗುತ್ತೋ ಗೊತ್ತಿಲ್ಲ ಅಂದ್ಬಿಟ್ಟು ಬರೀ ವಯಸ್ಸಾದವರು, ಮುದುಕರು, ಮೋಟ್ರು, ಗಂಡಸರು ಇಷ್ಟೇ ಶ್ರೀರಂಗಪಟ್ಟಣದಲ್ಲಿ ಉಳಿದಿದ್ದು. ಆಸ್ತಿ ಅಂತಸ್ತು ಏನೂ ಇಲ್ಲ. ಶ್ರೀರಂಗಪಟ್ಟಣ ಲೂಟಿ ಮಾಡಿದ್ರು 11 ದಿನ, ಆಮೇಲೆ ಹತ್ತಿ ಉರಿತು ಶ್ರೀರಂಗಪಟ್ಟಣ ಎಲ್ಲ ಲೂಟಿ ಆಯಿತು. ಲೂಟಿ ಆದಾಗ ಇಲ್ಲೆಲ್ಲೂ ಹೆಂಗಸರು ಸಿಕ್ಲಿಲ್ಲ ಅಂತ ಈ ದಾಳಿಕೋರರು ಟಿಪ್ಪು ಸುಲ್ತಾನನ ಅರಮನೆಗೆ ನುಗ್ಗಕ್ಕೆ ಹೋದ್ರು. ಆಗ ಇದೇ ಬ್ರಿಟಿಷ್ ಅಧಿಕಾರಿ, ಐ ಥಿಂಕ್ ಇಸ್ ಕರ್ನಲ್ ಬ್ರೈಟ್, ಅವನ ಹೆಸರು ನಾನು ಮರ್ತ್ಬಿಟ್ಟಿದ್ದೀನಿ ಈಗ, ಟಿಪ್ಪು ಸುಲ್ತಾನನ ಅರಮನೆಯ ಹೊಸ್ಲಕ್ಕೆ ತಾನು ಮಲ್ಕೊಂಡ್ಬಿಡ್ತಾನೆ. ಯಾರು ನನ್ನ ದಾಟ್ಕೊಂಡು ಹೋಗಂಗಿಲ್ಲ ನೀವು, ಆ ಒಂದೇ ಒಂದು ಹೆಂಗಸರನ್ನ ಯಾರು ಮುಟ್ಟಂಗಿಲ್ಲ ನೀವು, ಅವನು ತಡೀತಾನೆ. ಅಂದ್ರೆ ಆ ಬರ್ಬರತೆ ಲೆಕ್ಕ ಹಾಕೊಳ್ರಿ. ಎಷ್ಟು ಕ್ರೂರ ಆಗಿತ್ತು, ಎಷ್ಟು ಕ್ರೂರ. ಸೊ ಈ ಸಂದರ್ಭದಲ್ಲಿ ಸರ್, ಯುದ್ಧ ಆಗಿರಬಹುದು ಅಥವಾ ನೀವಂದ್ರೆ ಯುದ್ಧದ ಕಾರ್ಮೋಡ ಅಂತ, ಆಮೇಲೆ ಎಲ್ಲ ಬ್ಲ್ಯಾಕ್ ಔಟ್ ಆಗಿದೆ, ಯಾರು ಆಚೆ ಹೋಗೋಂಗಿಲ್ಲ, ಬರೋ ಹೋಗಿಲ್ಲ. ಈ ಸಂದರ್ಭದಲ್ಲಿ ಆ ಒಂದು ಹೆಣ್ಣು ಮುಟ್ಟು ಮತ್ತೆ ಮುಟ್ಟಿನ ಸ್ವಚ್ಛತೆನ ಹೇಗೆ ಕಾಪಾಡ್ಕೋತಾಳೆ ಅಂತ ಎಲ್ಲೂ ಉಲ್ಲೇಖ ಆಗಿಲ್ಲ ಸರ್. ಫಸ್ಟ್ ಆಫ್ ಆಲ್ ನಾನು ಹೇಳ್ತೀನಿ, ನಮ್ಮ 2000 ವರ್ಷಗಳ ಸಾಹಿತ್ಯದಲ್ಲಿ ಹೆಣ್ಣಿನ ಉಲ್ಲೇಖವೇ ಆಗಿಲ್ಲ. ಎಲ್ಲೂ ಹೆಣ್ಣು ಬೆರಳೆಣಿಸ್ಬಿಡ್ಬೋದು ಹೆಣ್ಣಿನ ಉಲ್ಲೇಖ. ವಿಜಯ ಭಟ್ಟಾರಿಕೆ, ರಾಣಿ ಚೆನ್ನಮ್ಮ, ರಾಣಿ ಝಾನ್ಸಿ, ರಾಣಿ ಅಬ್ಬಕ್ಕ ಚೌಟ, ಚೆನ್ನಭೈರಾದೇವಿ, ಆಮೇಲೆ ಮಹಾರಾಣಿ ಲಕ್ಷ್ಮೀಯಮ್ಮಣ್ಣಿ, ಮಹಾರಾಣಿ ಕೆಂಪನಂಜಮ್ಮಣ್ಣಿಯವರು ವಾಣಿವಿಲಾಸ ಸನ್ನಿಧಾನ, ಇಷ್ಟೇ. ಸೊ ಈಗ ನನಗೆ ಈಗ ಏನು ಅನ್ನಿಸ್ತಾ ಇದೆ ಅಂತಂದ್ರೆ, ಯುದ್ಧ ಮಾಡಬೇಕಾದ್ರೆ ಪೀರಿಯಡ್ಸ್ ಆಗಿರ್ಬೋದು ಅವ್ರಿಗೆ 100%. ಯಾಕೆಂದ್ರೆ ಹೇಳಿ ಕೇಳಿ ಅಂತೂ ಬರಲ್ಲ. ಆ ಟೈಮಲ್ಲಿ, ಆಮೇಲೆ ಯುದ್ಧದ ಟೈಮಲ್ಲಿ ಮನೇಲಿ ಬಟ್ಟೆ ಸಿಕ್ಕದೇ ಇದ್ದಾಗ ಅವ್ರು ಏನು ಮಾಡಿರ್ಬೋದು? ಇದರ ಉಲ್ಲೇಖ ಎಷ್ಟನೇ ಶತಮಾನದಿಂದ ಇಲ್ಲಿವರೆಗೂ ಒಂದು ಕಡೆನೂ ಒಂದು ಹೆಣ್ಣು ಬಾಯು ಬಿಟ್ಟಿಲ್ಲ. ಆಮೇಲೆ ನಮಗೆ ಗೊತ್ತೂ ಇಲ್ಲ, ಇದರ ಇತಿಹಾಸದಲ್ಲೂ ಕೂಡ ಬರೆದಿಲ್ಲ. ರಾಣಿ ಅಬ್ಬಕ್ಕಂಗೆ ನಮಗೆ ಗೊತ್ತಿಲ್ಲ ಆ ಲೇಡಿಗೆ ಅವಾಗ ಏನು ಸಂದರ್ಭ ಆಯಿತು, ಅಕಸ್ಮಾತ್ ಆಗಿರ್ಬೋದು, ಅದರ ನಿರ್ವಹಣೆ ಹೇಗೆ ಮಾಡಿದ್ರು, ಎಷ್ಟು ಕಷ್ಟ ನೋಡಿ. ಅಕಸ್ಮಾತ್ ಒಂದು ರಾಣಿ ಆಗಿರ್ಬೋದು, ಯುದ್ಧಕ್ಕೆ ಹೋಗ್ಬೋದು, ಏರೋಪ್ಲೇನು, ಅಥವಾ ಇವತ್ತಿನ ಬಾಹ್ಯಾಕಾಶದ ಸುನೀತಾ ವಿಲಿಯಮ್ಸು, ಹೆಣ್ಣೇ ರೀ, ಪೀರಿಯಡ್ಸ್ ಆಗೇ ಆಗುತ್ತೆ. ಕರೆಕ್ಟಾ? ಸೊ ಈಗ ವಾಪಸ್ ನಾವು ಸಂಭ್ರಮಾಚರಣೆಗೆ ಬಂದ್ವಿ ಅಂತ ಇಟ್ಕೊಳ್ಳಿ. ಈಗಿನ ಕಾಲದಲ್ಲಿ ಆಧುನಿಕ ಮಹಿಳೆ ಅಂತ ನೀವಂದ್ರಿ. ಬ್ರಿಟಿಷರು ಯಾವ ರೀತಿ ಕ್ಷಯದ ತರ ನಮ್ಮ ದೇಶಕ್ಕೆ ಬಂದುಬಿಟ್ರು ಅಂತಂದ್ರೆ, ಯಾವ ರೀತಿ ನಮ್ಮ ಸಂಭ್ರಮಗಳನ್ನ ಸಾಯಿಸ್ಬಿಟ್ರು ಅಂತಂದ್ರೆ, ಇವತ್ತಿನ ಆಧುನಿಕ ಮಹಿಳೆ ಅವಳ ಮಗಳು ದೊಡ್ಡವಳಾದ್ರೆ ಯಾರಿಗೂ ಹೇಳಲ್ಲ, ಅದರ ಸಂಭ್ರಮನೇ ಮಾಡಲ್ಲ, ಮನೇಲಿ ಆರತಿ ಮಾಡಲ್ಲ, ಬಿಸಿನೀರು ಹಾಕಲ್ಲ, ಮೈಕೈ ಆಯಿಲ್ ಮಸಾಜ್ ಮಾಡಲ್ಲ, 4 ಜನ ಮುತ್ತೈದೆಯರ ಹತ್ರ ನೀರು ಹಾಕ್ಸಲ್ಲ, ಅರಶಿನದ ನೀರು ಹಾಕಲ್ಲ, ಇದು ಯಾವುದೂ ಹಾಕಲ್ಲ. ಯಾಕೆ ಅಂದರೆ ಮಾಡರ್ನ್, ನನ್ನ ಮಗಳು ನನ್ನ ಮಾತು ಕೇಳಲ್ಲ, ಸ್ಕರ್ಟ್ ಹಾಕೋತಾಳೆ. ಯಾಕೆ ಗೊತ್ತಾ? ಇದು ತುಂಬ ಇಂಪಾರ್ಟೆಂಟು. ಈ ಮುಟ್ಟು ಆಗೋದು ಅವಳ ಜೀವನದಲ್ಲಿ ಒಂದು ಪ್ರಮುಖ ಘಟ್ಟ. ಅದರ ಸಂಭ್ರಮಾಚರಣೆ ಅವಳು ಜೀವನ ಪೂರ್ತಿ ಅದನ್ನು ನೆನೆಸ್ಕೊಂಡಿರ್ತಾಳೆ. ಅಕಸ್ಮಾತ್ ಅವಳು ಗೊತ್ತಿಲ್ಲದೇನೆ ಇದ್ರೆ ಆ ಸಂಭ್ರಮ ಅಂದರೆ ಏನು, ಮುಟ್ಟಾಗೋದು ಇವತ್ತಿನ ದಿನ ಒಂದು ಕಾಮನ್ ಅಲ್ಲ. ಸರ್ ಹೇಳ್ದಂಗೆ ಅವಾಗಲೇ ಅದು ಒಂದು ಸಂಭ್ರಮ. ಇಡೀ ಊರು ಒಳ್ಳೆ ಮದುವೆ ಮನೆ ಥರ ಬಂದು ಊಟ ಮಾಡ್ಕೊಂಡು ಹೋಗೋದು. ಸೊ ಇವತ್ತಿನ ಆಧುನಿಕ ಮಹಿಳೆ ಅದನ್ನು ಮರೆತು ಬಿಟ್ಲ ಅಂತ? ಮರ್ತಿಲ್ಲ. ಮಹಿಳೆ ಯಾವತ್ತೂ ನನ್ನ ಅನುಭವದಲ್ಲಿ, ನನ್ನ ಸೀಮಿತ ಅನುಭವದಲ್ಲಿ, ಮಹಿಳೆ ಯಾವತ್ತು ತನ್ನ ಯಾವ ಸಂಭ್ರಮವನ್ನು ಯಾವುದೇ ಕಾರಣಕ್ಕೂ ಬಿಟ್ಟು ಕೊಡಲಾರಳು. ಅವಳು ಮರ್ತಿಲ್ಲ. ಅವಳನ್ನು ದಿಕ್ಕು ತಪ್ಪಿಸಲಾಗಿದೆ,
ಆಧುನಿಕತೆಯ ಹೆಸರಲ್ಲಿ ಮಹಿಳೆಯನ್ನು ದಿಕ್ಕು ತಪ್ಪಿಸಲಾಗಿದೆ. ಇವೆಲ್ಲ ಕಂದಾಚಾರಗಳು, ಮೂಢನಂಬಿಕೆಗಳು, ಇವೆಲ್ಲ ಬೇಕಾಗಿಲ್ಲದೆ ಇರೋವಂಥವು, ಇವು ಹೆಣ್ಣನ್ನು ತುಳಿಯೋಕ್ಕೆ ಮಾಡ್ದಿಂತರುವು ಅನ್ನೋವಂಥ ತಪ್ಪು ಮಾಹಿತಿಯನ್ನು ಅವಳ ತಲೆಗೆ ತುಂಬಲಾಗಿದೆ. ಯಾರು ತಲೆಗೆ ತುಂಬಿದ್ದಾರೆ ಅಂದರೆ ಇದೇ ಐರೋಪ್ಯ ರಾಷ್ಟ್ರಗಳು, ಆಮೇಲೆ ನಮ್ಮ ಅಮೆರಿಕನ್ನರು. ಯಾಕೆ ಅಂದರೆ ಇವಾಗ ನಾವು ನಮ್ಮ ದೇಶದಲ್ಲಿ ದೊಡ್ಡವ್ರಿಗೆ ಹೆಸರಿಟ್ಟು ಕರೆಯಲ್ಲ, ಸರ್ ಅಂತೀವಿ, ಇಲ್ಲ ಅಣ್ಣ ಅಂತೀವಿ, ಅಂಕಲ್ ಅಂತೀವಿ. ಅದೇ ಐರೋಪ್ಯ ರಾಷ್ಟ್ರಗಳಲ್ಲಿ, ಅದೇ ಅಮೆರಿಕಾದಲ್ಲಿ ಯಾರೋ ಒಬ್ಬ ಒಂದು 50 ವರ್ಷ 60 ವರ್ಷದ ಇವನನ್ನ ಜಾನ್ ಅಂತ ನಾವು ಕರಿಬೇಕು, ಮಿಸ್ಟರ್ ಟಾಮ್ ಅಂತ ಕರಿಬೇಕು. ನಾವು ಅಕಸ್ಮಾತ್ ಸರ್ ಅಂತ ಕರೆದ್ರೆ ನನಗೆ ನೈಟ್ಹುಡ್ ಸಿಕ್ಕಿಲ್ಲ, ಸರ್ ಅಂತ ಕರಿಬೇಡ. ಅಲ್ಲಿ ಮೊದಲನೇ ನಮ್ಮ ಒಂದು ಕಲ್ಚರು ಸಾಯ್ತು. ಈಗ ನಾನು ಧರ್ಮಣ್ಣ ಅಂತ ಪ್ರೀತಿಯಿಂದ ಯಾಕೆ ಕರಿತೀನಿ? ನಮ್ಮ ಸಂಬಂಧಿಕರ ಇಲ್ಲ, ನಮ್ಮ ತಂದೆ ತಾಯಿ ಹೇಳ್ಕೊಟ್ರೋದು, ನಮ್ಮ ಹಿರಿಯಕರು ಹೇಳ್ಕೊಟ್ಟಿರೋದು. ನಿನ್ನ ವಯಸ್ಸಿಂದ ಮೀರಿ ಯಾರಾದರೂ ಒಬ್ರು ಇದ್ರೆ ಅವ್ರಿಗೆ ಇಲ್ಲ ಅಣ್ಣ ಅಂತ ಅನ್ಬೇಕು, ಇಲ್ಲ ಆಧುನಿಕವಾಗಿ ಅಂಕಲ್ ಅಂತ ಅನ್ಬೇಕು. ಅದೇ ನಮ್ಮ ಐರೋಪ್ಯ ರಾಷ್ಟ್ರಗಳು, MNC ಕಂಪನಿಗಳು ಏನನ್ನತ್ತೆ, 60 ವರ್ಷದ ಯಾರೋ ಒಬ್ಬ ಮ್ಯಾನೇಜಿಂಗ್ ಡೈರೆಕ್ಟರ್ ಬರ್ತಾ ಇದ್ದಾನೆ ಅಂದ್ರೆ ಅವನ ಹೆಸರು ಮಿಸ್ಟರ್ ಥಾಮ್ಸನ್. ಬಾಯಲ್ಲಿ ಏಕವಚನದಲ್ಲೇ ಮಾತಾಡಬೇಕು, ಬಹುವಚನ ಇಲ್ಲ. ಅವ್ರ ಭಾಷೆಯಲ್ಲಿ ಏಕವಚನನೇ ಮಾತಾಡ್ಬೇಕು. ಥಾಮ್ಸನ್ ಬಾ ಇಲ್ಲಿ. ನಮಗೆ ಒಳಗಡೆ ಕುದಿತಾ ಇರುತ್ತೆ, ಅಯ್ಯೋ ಈ ತರ. ಆ ಆಧುನಿಕ ಮಹಿಳೆ ಅದೇ MNC ಕೆಲಸ ಮಾಡ್ತಾ ಇರ್ತಾಳೆ, ಅವಳು ಯಾರಿಗೂ ಹೇಳಕ್ಕಾಗಲ್ಲ, ನನ್ನ ಮಗಳು ದೊಡ್ಡವಳಾಗಿದ್ದಾಳೆ, ಇವತ್ತು ಆರತಿ ಇದೆ ಅದಕ್ಕೆ ನಾನು ಬರಲ್ಲ ಅಂತ. ಹೇಳಕ್ಕಾಗದೇ ಇಲ್ಲ. ನಗ್ತಾರೆ ಯಾರು, ಅವ್ರು ನಗ್ತಾರೆ. ಏನೋ ನೀವು ಪೀರಿಯಡ್ಸ್ ಅನ್ನು ಸೆಲೆಬ್ರೇಟ್ ಮಾಡ್ತೀರಾ ಅಂತ. ಯಾಕೆಂದ್ರೆ ಅವ್ರು ಏನೂ ಸೆಲೆಬ್ರೇಟ್ ಮಾಡಲ್ಲ, ವರ್ಷಕ್ಕೆ ಒಂದಿನ ಬಿಟ್ರೆ ಅವ್ರು ಇನ್ನೇನೂ ಸೆಲೆಬ್ರೇಟ್ ಮಾಡಲ್ಲ. ಒಂದು ಬರ್ತ್ಡೇಗಳಾಗ್ಲಿ, ಒಂದು ಊಟ, ಔತಣಕೂಟ, ಇದು ಯಾವುದನ್ನು ಅವ್ರು ಸೆಲೆಬ್ರೇಟ್ ಮಾಡಲ್ಲ. ಆದ್ರೆ ನಾವು ನಮ್ಮ ಭಾಗದವರು, ನಮ್ಮ ಮೈಸೂರು ಮತ್ತೆ ಬೆಂಗಳೂರು ಭಾಗದವರು ಪ್ರತಿಯೊಂದನ್ನು ಸೆಲೆಬ್ರೇಟ್ ಮಾಡ್ತೀವಿ. ಮೊನ್ನೆ ವಿಷ್ಣು ದೀಪ ಇತ್ತು, ಎಂತ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ವಿ. ಆಮೇಲೆ ತುಳಸಿ ಲಗ್ನ ಸೆಲೆಬ್ರೇಟ್ ಮಾಡ್ತೀವಿ. ಪ್ರತಿಯೊಂದಕ್ಕೂ ಸೆಲೆಬ್ರೇಷನ್. ಚಕ್ಲಿ ಮಾಡ್ತಾರೆ ನಮ್ಮಮ್ಮ. ನನ್ನ 2 ಮಕ್ಕಳು ಹೊಸಲು ದಾಟಿದ ತಕ್ಷಣ ನಮ್ಮಮ್ಮ ತಿರುಗಿ ಬರ್ಲಿ ಅಂತ ಚಕ್ಲಿ ಮಾಡಿದ್ರು. ಸೊ ಎಷ್ಟು ಚಿಕ್ಕ ಸಂಭ್ರಮಾಚರಣೆ. ಈ ಐರೋಪ್ಯ ರಾಷ್ಟ್ರಗಳು ಮತ್ತೆ ಈ ಬ್ರಿಟಿಷ್ ದಬ್ಬಾಳಿಕೆಯಿಂದ ಒಂದು ಮಹಾ ರೋಗ ಅಂತ ಹೇಳ್ಬೋದು ಈ ಬ್ರಿಟಿಷರ ಒಂದು ಆಗಮನ, ಅಥವಾ ಅಲ್ವಾ ಸರ್? ಅದು ನಮ್ಮ ಆಧುನಿಕ ಹೆಣ್ಣು ಮಕ್ಕಳಲ್ಲಿ ಯಾರೂ ಸಂಭ್ರಮಾಚರಣೆ ಮಾಡಲ್ಲ. ಆ ಹೆಣ್ಣು ಮಗುಗೂ ಹೇಳಲ್ಲ, ಅಯ್ಯೋ ನನ್ನ ಮಗಳ ಮಾತು ಕೇಳ್ತಾ ಇಲ್ಲ, ಶುಕ್ರವಾರದತ್ತು ಮಂಗಳವಾರದತ್ತು ತಲೆಗೆ ನೀರು ಹಾಕೊಳ್ಳೋದು, ಮತ್ತೆ ಇದೆಲ್ಲ ತಪ್ಪು ಹೋಗ್ಬಿಟ್ಟಿದೆ, ಇದೆಲ್ಲ ತಪ್ಪೋಗಿದೆ. ಐ ಹೋಪ್ ಸರ್ ಅದು ಬರುತ್ತೆ ವಾಪಸ್ಸು. ನಮ್ಮ ಹೆಣ್ಣು ಮಕ್ಕಳು ಆ ಸಂಭ್ರಮನ ನಾವು ಮಾಡಬೇಕು ಅಂತ. ಅಟ್ಲೀಸ್ಟ್ ಈಗಿನ 10 ವರ್ಷದ ಹುಡುಗಿ ಇನ್ನೊಂದು 10 ವರ್ಷ ಆದ್ಮೇಲೆ ಅವಳು ಮಗಳಿಗೆ ಅದನ್ನ ಸಂಭ್ರಮ ಮಾಡ್ತಾಳೆ ಅನ್ನೋ ಒಂದು ನಿರೀಕ್ಷೆ. ನೋಡಿ, ನಾನೇನು ಹೇಳಬಲ್ಲೆ, ಈ ಬದುಕು ಅನ್ನೋಂಥದ್ದು ಹುಟ್ಟಿನಿಂದ ಸಾಯೋವರೆಗೂ ಒಂದು ಸಂಭ್ರಮ. ಚಿಕ್ಕ 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 ಸಂಭ್ರಮಗಳನ್ನೆಲ್ಲ ನಾವು ಗುಡ್ಡೆ ಹಾಕೊಂಡು ಕೊನೆ ತನಕ ಹೋಗ್ಬೇಕು ಹೊರತು ಕೊನೆಯಲ್ಲಿ ಏನೋ ಸಂಭ್ರಮಕ್ಕಾದಿಲ್ಲ ನಮಗೆ. ಈ ಪ್ರತಿಯೊಂದು ಸಂಭ್ರಮವನ್ನು ನಾವು ತಪ್ಪಿಸದೆ ಆಚರಿಸಬೇಕು. ಪ್ರತಿಯೊಂದು ಸಂಭ್ರಮನ, ಅದು ಮಗು ಹೊಸ್ತಲು ದಾಟಿದಿಂದ ಹಿಡಿದು ಪ್ರತಿಯೊಂದು ಸಂಭ್ರಮ. ಅವನು ಫಸ್ಟ್ ಸ್ಕೂಲ್ಗೆ ಹೋಗಿದ್ದು, ನಾವೆಷ್ಟೋ ಮನೇಲಿ ನನ್ನ ಮಗಳು ಫಸ್ಟ್ ಯೂನಿಫಾರ್ಮ್ ಇನ್ನೂ ಇಟ್ಕೊಂಡಿದ್ದೀನಿ ನಾನು. ಅವಳು LKG UKG ಫಸ್ಟ್ ಯೂನಿಫಾರ್ಮ್, ಅವಳು ಫಸ್ಟ್ ಬುಕ್ ಇವತ್ತಿಗೂ ಇಟ್ಕೊಂಡಿದ್ದೀವಿ ನಾವು. ಅದು ಕೊಡಲ್ಲ ನಾವು ಅದನ್ನು. ಅದೇ ನಾವು ಅದನ್ನು ನಮ್ಮ ನೆನಪು, ಅದು ನಮ್ಮ ಎದೆಯಕ್ಕೆ ಒಳಗಡೆ ಇರೋಂಥ ನೆನಪು. ಅದು ಆ ಮಗು ಎಷ್ಟು ಚಿಕ್ಕದಿತ್ತು, ಎಷ್ಟು ದೊಡ್ಡದಾಯ್ತು ಈಗ ಅಂತ ನಾವು ಇಟ್ಕೊಂಡಿದ್ದೀವಿ. ಇದು ಪ್ರತಿಯೊಂದು ಸಂಭ್ರಮವನ್ನು ನಾವು ಸಂಭ್ರಮ ಪಟ್ಟೆ ನಾವು ಬದುಕು ಮಾಡಬೇಕು ಹೊತ್ತು ಯಾರದ್ದೋ ಆವೇಶಕ್ಕೆ, ಯಾರದ್ದೋ ಮೋಹಕ್ಕೆ ನಾವು ಬಲಿಯಾಗಬಾರ್ದು. ನಮ್ಮ ಹಿಂದೆ ಸಾವಿರಾರು ವರ್ಷಗಳ ಪರಂಪರೆ ಇದೆ, ಕರೆಕ್ಟ್. ಅದನ್ನು ಮುರಿಬಾರ್ದು ನಾವು. ಅದನ್ನು ಮುಂದಿನ ಜನ್ರೇಷನ್ಗೆ ಈ ಸಂಭ್ರಮ ಎಷ್ಟು ಖುಷಿ ಇರುತ್ತೆ ಅಂತ ಅವ್ರಿಗೆ ತಲುಪಿಸ್ಬೇಕು. ನಮ್ಮ ಮಕ್ಕಳನ್ನ ನಾವು ಮಾಡ್ಬೇಕಾರದಿಷ್ಟೇ, 4 ಫಂಕ್ಷನ್ಗಳಿಗೆ ಅವ್ರನ್ನ ಕರ್ಕೊಂಡು ಹೋಗ್ಬೇಕು, ಅದನ್ನೆಲ್ಲ ತೋರಿಸ್ಬೇಕು ಅವ್ರನ್ನ. ನೋಡಿ ಇದ್ಯಾತಕ್ಕೆ ಅಂತ ನಾವು ಹೇಳ್ಕೊಡ್ಬೇಕು ಅವ್ರಿಗೆ. ಇವತ್ತು ಏನಾಗ್ತಾ ಇದೆ, ನಾವು ಕರ್ಕೊಂಡೋಗಿ ನಾವು ಸೆಲ್ಫಿ ತೆಗೆದುಕೊಳ್ಳೋದ್ರಲ್ಲೇ ನಮ್ಮ ಹೆಣ್ಮಕ್ಳು ಬ್ಯುಸಿ ಆಗಿದ್ದಾರೆ. ಸೊ ಅದು ಬಿಟ್ಬಿಟ್ಟು ಇವ್ರು ಕರ್ಕೊಂಡೋಗಿ ಮಕ್ಳನ್ನ ಕರ್ಕೊಂಡೋಗಿ ಹೇಳ್ಕೊಡ್ಬೇಕು, ಅವ್ರನ್ನ ಹೇಳ್ಕೊಟ್ಟು ತೋರಿಸ್ಬೇಕು. ನಾವು ಇವೆಲ್ಲ ನಾವು ಮಾಡಬೇಕು ಅಂದಾಗ ಅದಕ್ಕೆ ಅವ್ರಿಗೂ ಮಾಡಿದಾಗ ತಾನು ಇದನ್ನು ಮುಂದೆ ಮಾಡಬೇಕು ಅನ್ನೋದು ತಲೆಯಲ್ಲಿ ಉಳ್ಕೊಳ್ಳುತ್ತೆ. ಅದೇ ಬದುಕು ಈಗ ಅಲ್ವಾ? ಇನ್ನೇನಕ್ಕೆ ಮತ್ತೆ ಇಷ್ಟೊಂದು ದುಡ್ಡು ಸಂಪಾದನೆ ಮಾಡ್ತಿರೋದು ಏತಕ್ಕೆ? ಮಕ್ಕಳು ಇದಕ್ಕೆಲ್ಲ ಖರ್ಚು ಮಾಡೋದಕ್ಕೆ, ಇನ್ಯಾತಕ್ಕೂ ಅಲ್ವಲ್ಲ? ಗೊತ್ತಿಲ್ಲ ಈಗಿನ ಜನಕ್ಕೆ ಯಾತಕ್ಕೆ ದುಡ್ಡು ಖರ್ಚು ಮಾಡಬೇಕು ಅಂತಲೇ ಗೊತ್ತಿಲ್ಲ ಅವ್ರಿಗೆ. ಹೇಗೆ ಎಂಜಾಯ್ ಮಾಡಬೇಕು ಅಂತಲೂ ಗೊತ್ತಿಲ್ಲ ಅವ್ರಿಗೆ. ಎಲ್ಲೋ ಹೋಗ್ತಾ ಇದ್ದಾರೆ, ಎಲ್ಲ ಹೋಗಬೇಕು, ನಾವು ಹೋಗ್ಬೇಕು ಅಷ್ಟೇ ಇದೆ ಹೊರತು ನಾವೇನಪ್ಪ. ನೋಡಿ, ಈ ನಮ್ಮ ಭಾರತದ ವಿಶೇಷ ಏನಪ್ಪ ಅಂದರೆ, ಎವ್ರಿ 100 ಕಿಲೋಮೀಟರ್ಗೆ ಒಂದೊಂದು ಆಚರಣೆ ಇದೆ. ಒಂದು ಭಾಷೆ, ಒಂದು ಆಚರಣೆ ಇದೆ. ನೀನು ಎಲ್ಲಿ ಹುಟ್ಟೆ, ಎಲ್ಲಿ ಬೆಳೆದೆ, ಅದನ್ನು ನಿಂದಾಗಿಸ್ಕೊಂಡು ನೀನು ಅದನ್ನು ಸಂಭ್ರಮ ಮಾಡೋದು ಕಲ್ತ್ಕೊಳ್ಳೋದ್ರಲ್ಲಿ ಎಷ್ಟು ಸುಖ ಇದೆ. ಅದನ್ನೆಲ್ಲ ಬಿಟ್ಬಿಡ್ತಾ ಇದೀವಿ ನಾವು ಅಂತ ನಂಗೆ ಅನ್ಸುತ್ತೆ. ಅವೆಲ್ಲ ನಾವು ತಪ್ಪಿಸದೆ ನಾವು ಮಕ್ಳಿಗೆ ಅದನ್ನು ಹೇಳ್ಕೊಡ್ಬೇಕು. ಇದರಿಂದ ಏನು ಪ್ರಯೋಜನ? ಮತ್ತು ಯಾವುದ್ರಿಂದ ನಾವು ಹುಟ್ಟಿನಿಂದನೇ ಏನು ಪ್ರಯೋಜನ ಇಲ್ಲ. ಹಂಗೆ ನೋಡ್ಕೊಳಕ್ಕೆ ಹೋದರೆ ನಾವು ಯಾಕೆ ಹುಟ್ಟಿದ್ದೀವಿ ಅಲ್ಲ, ಆ ಪ್ರಶ್ನೆ ಬಂದ್ಬಿಡುತ್ತಲ್ಲ. ಏನು ಪ್ರಯೋಜನನೇ ಎಂದು. ಸೊ ಇಲ್ಲಿ ಪ್ರಯೋಜನ ಅಪ್ರಯೋಜನ ಅನ್ನೋ ಪ್ರಶ್ನೆ ಬರಲ್ಲ.
ನಾವು ಹುಟ್ಟಿದ್ದೀವಿ, ಮನುಷ್ಯರಾಗಿ ಹುಟ್ಟಿದ್ದೀವಿ, ಒಳ್ಳೆ ಸೊಫಿಸ್ಟಿಕೇಟೆಡಾಗಿ ಹುಟ್ಟಿದ್ದೀವಿ, ಅಯ್ಯೋ ಇಷ್ಟಕ್ಕಿಂತ ಅದೃಷ್ಟ ಬೇಕೆ, ಇದನ್ನೆಲ್ಲ ಸಂಭ್ರಮ ಮಾಡ್ರಪ್ಪ, ಅನುಸರಿಸ್ಕೊಂಡು ಹೋಗ್ರಪ್ಪ, ಇದೆಲ್ಲ ಆಚರಣೆ ಮಾಡ್ಕೊಂಡು ಹೋಗಪ್ಪ. ಸಿಕ್ಕಾಪಟ್ಟೆ ದುಡ್ಡೇನು ಮಾಡಬೇಕಾಗಿಲ್ಲ. ನಮ್ಮ ಹಿರಿಯರು ವ್ರತ ಪೂಜೆ ಈ ಸಂಭ್ರಮಗಳಿಗೆಲ್ಲ ಸಿಕ್ಕಾಪಟ್ಟೆ ದುಡ್ಡೇನು ಇಟ್ಟಿಲ್ಲ. ಒಂದೇ ಒಂದು ತುಂಬೆ ಹೂ ಇಟ್ಟರು ಈಶ್ವರ ಸಂಪ್ರೀತನಾಗೋಗ್ತಾನೆ ಅಂತಲೇ ಇಟ್ಟಿರೋದು. ಒಂದೇ ಒಂದು ದಾಸವಾಳ ಹೂ ಇಟ್ಟರು ದೇವ್ರ ಸಂಪ್ರೀತನಾಗ್ತಾನೆ. ಇನ್ನು ಮಿಕ್ಕಿದ್ದು ನಿನ್ನ ಶಕ್ತಿ ಮೀರಿದ 100 ಮಾರು ಹೂ ತಂದಾಕು, ಯಾರು ಬೇಡ ಅನ್ನಲ್ಲ. ಆದರೆ ಯಾವುದು ಪ್ರಯೋಜನ ಇಲ್ಲ ಅಂತ ಮಾತ್ರ ಅಂದ್ಕೋಬೇಡ, ಯಾವುದು ಮೂಢನಂಬಿಕೆ ಅಂತ ಮಾತ್ರ ಅಂದ್ಕೋಬೇಡ. ಯಾವುದ್ರಲ್ಲಿ ನಿಂಗೆ ಖುಷಿ ಸಿಗುತ್ತೆ ಅದನ್ನು ಮಾಡು. ಅದನ್ನು ಮುಂದುವರ್ಸ್ಕೊಂಡು ಹೋಗೋದ್ರಲ್ಲಿ ಎಷ್ಟು ಖುಷಿ ಇದೆ. ನಾವೆಲ್ಲ ಸೇರ್ಕೊಳ್ಳೋದಕ್ಕಲ್ವ ಇದು. ನಾವೆಲ್ಲ ಹಿಂದೆ ಎಲ್ಲ ಈ ಏನೇ ಮುನ್ಸಿದ್ರು ಹಬ್ಬ ಬಂದ್ಬಿಟ್ರೆ ಎಲ್ಲ ಒಂದಾಗ್ಬಿಡೋರು. ಏನೇ ಮುನ್ಸಿದ್ರು ಹಬ್ಬ ಬಂದ್ರೆ ಎಲ್ಲ ಒಂದಾಗ್ಬಿಡೋರು. ಹಬ್ಬ ವ್ರತ ಈ ಪೂಜೆ ನೇಮ ಇದ್ದಿದ್ದೇ ಅದಕ್ಕೆ. ಇದೆಲ್ಲ ಒಂದಾಗೋದಕ್ಕೆ, ಫ್ಯಾಮಿಲಿ ಎಲ್ಲ ಒಂದಾಗೋದಕ್ಕೆ, ಸ್ನೇಹಿತರೆಲ್ಲ ಒಂದಾಗೋದಕ್ಕೆ. ಅದನ್ನೇ ಕಳ್ಕೊಂಡ್ಬಿಟ್ವಲ್ಲ ಈಗ. ಅದನ್ನ ಕಳ್ಕೊಬಾರ್ದು. ಈಗ ಯಾರು ಒಳ್ಳೆಯವರು ಅಂತ ಹುಡ್ಕೊಳಕ್ಕೆ ಹೋದ್ರೆ ನೋ ಒನ್ ಇಸ್ ಫರ್ ಲೈಫ್ ಒಂದು ಪ್ಯಾಕೇಜ್ ಅಮ್ಮ. ಲೈಫ್ ಕಮ್ಸ್ ವಿತ್ ಎ ಪ್ಯಾಕೇಜ್. ಹೂವಿನ ಜೊತೆಗೆ ಮುಳ್ಳು. ನೀನು ಬರೀ ಹೂ ಬೇಕು ಅಂತ ಹುಡ್ಕೊಂಡ್ರೆ ಈ ಪ್ರಪಂಚದಲ್ಲಿ ಎಲ್ಲೂ ಸಿಗಲ್ಲ. ಬರೀ ಮುಳ್ಳು ಬೇಕು ಅಂದ್ರೆ ಎಲ್ಲೂ ಸಿಗಲ್ಲ. ಹೂ ಮುಳ್ಳು ಎರಡು ಒಟ್ಟಿಗೆ ಸಿಗುತ್ತೆ. ಎರಡನ್ನು ತಗೊಂಡೋಗೋದೇ ಬದುಕು. ನಿಜ ಅಲ್ವೇ? ನಿಜ. ಥ್ಯಾಂಕ್ ಯು ಧರ್ಮಣ್ಣ ಅವರೇ. ಈಗ ಸಮಾಚಾರ ಮುಗಿಸುವಂತಹ ಸಮಯ. ಸೊ ಧರ್ಮಣ್ಣ ಅವರು ಹಿಂದೆ ಕಾಡಿ ಬೇಡಿ ಬಿದ್ದು ಇವತ್ತು ಅವರ ಬಾಯಿಂದ ನಮಗೆ ಎಷ್ಟೋ ಆಚರಣೆಗಳ ಬಗ್ಗೆ ಗೊತ್ತಾಯಿತು. ಆಮೇಲೆ ಯಾಕೆ ಆಧುನಿಕ ಯುಗದಲ್ಲಿದ್ರೂ ನಾವು ವೇಷಭೂಷಣಗಳನ್ನು ಆಧುನಿಕವಾಗಿ ಮಾಡಿಕೊಂಡ್ರೂ ನಮ್ಮ ಆಚಾರಗಳು, ನಮ್ಮ ಸಂಭ್ರಮಾಚರಣೆಗಳು, ಸಂಬಂಧಗಳನ್ನ ಯಾತಕ್ಕೆ ನಾವು ಗಟ್ಟಿಯಾಗಿ ಇಟ್ಕೋಬೇಕು ಅಂತ ತುಂಬ ಚೆನ್ನಾಗಿ ಹೇಳ್ಕೊಟ್ರು. ಥ್ಯಾಂಕ್ ಯು ವೆರಿ ಮಚ್ ಧರ್ಮಣ್ಣ ಅವರು. ಥ್ಯಾಂಕ್ ಯು, ಧನ್ಯವಾದ. ನೀವು ಈ ಒಂದು ಒಳ್ಳೆ ಟಾಪಿಕನ್ನು ಇಟ್ಕೊಂಡು ನನ್ನ ಹತ್ರ ಬಂದಿದ್ದೀರಿ. ನೀವೇ ಮೊದಲು. ಇಲ್ಲಿವರೆಗೂ ನಾನು 100 ಸಂದರ್ಶನಗಳನ್ನು ಕೊಟ್ಟಿದ್ದೀರಿ. ಈ ಟಾಪಿಕ್ ಮಾತಾಡಿದ್ದು ನೀವೇ ಮೊದಲು. ತುಂಬ ಖುಷಿ ಆಯ್ತು ನನಗೂ. ಎನಿವೆ ಇದ್ರದ್ದೊಂದು ವಿಡಿಯೋ ಕ್ಲಿಪ್ ನಾನು ನಿಮಗೆ ಕೊಡ್ತೀನಿ. ಇದನ್ನು ನಮ್ಮ ವೀಕ್ಷಕರಿಗೆ ತೋರಿಸಿ. ಖಂಡಿತ ಎಲ್ರಿಗೂ ಒಳ್ಳೇದಾಗಲಿ. ತಾಯಿ ಚಾಮುಂಡೇಶ್ವರಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು. ಸೊ ನನ್ನ ಚಾನಲ್ ವೀಕ್ಷಕರು ಅನಿತಾ ಏನು ಸಮಾಚಾರ ಅಂತ ಯೂಟ್ಯೂಬ್ ಮತ್ತು ಇನ್ಸ್ಟಾಗ್ರಾಮು. ಸೊ ಧರ್ಮಣ್ಣನ ವೀಕ್ಷಕರು ನನ್ನನ್ನು ದಯವಿಟ್ಟು ಫಾಲೋ ಮಾಡಿ. ಧರ್ಮಣ್ಣ ಕೊಡುವಂತಹ ವಿಡಿಯೋನ ಹಾಕ್ತೀನಿ. ಥ್ಯಾಂಕ್ ಯು ವೆರಿ ಮಚ್.